ನ್ಯಾಯ ನ್ಯಾಯ ನೀತಿಯಿಂದ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು. ಸ್ವರ್ಗ ಸಾಮ್ರಾಜ್ಯ ಅವರದು. ಸ್ವರ್ಗ ಸಾಮ್ರಾಜ್ಯ ಅವರದು. 3ನೇ ವಾಕ್ಯದಲ್ಲೂ 10ನೇ ವಾಕ್ಯದಲ್ಲೂ ನಾವು ನೋಡ್ತೀವಿ. ಎರಡಕ್ಕೂ ಈ ಆಪ್ಷನ್ ಏನಂದ್ರೆ ಸ್ವರ್ಗ ಸಾಮ್ರಾಜ್ಯ ಅವರದು. ಹೇಗಂದ್ರೆ ನಾವು ಬೆಳವಣಿಗೆ ನಾವು ಹೋಗುವಾಗ ನಾವು ಇದು ರೂಮಿಗಾಗಿ ಕಾಯ್ತಾ ಇರುವಾಗ ನಮ್ಮ ಹೆಸರು ಕರೆದು ನೀನು ಆ ವಾರ್ಡಿಗೂ ಆ ರೂಮಿಗೆ ಹೋಗ್ಬೇಕು, ನೀವು ಈ ರೂಮಿಗೆ ಹೋಗ್ಬೇಕು ಅಂತ ಹೇಳ್ತೀವಲ್ಲ, ಅದೇ ರೀತಿಯಲ್ಲಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಸ್ವರ್ಗ ಸಾಮ್ರಾಜ್ಯ ನಿಮ್ಮದಾಗಬೇಕಾದ್ರೆ ಇಲ್ಲಿ ಒಂದು ಪಾಯಿಂಟ್ ಇದೆ. ಒಂದು, ಪಾರಮಾರ್ಥಿಕವಾಗಿ ಅಂದ್ರೆ ಸ್ವಲ್ಪ ಸ್ಪಿರಿಟ್ ಆಗ್ಬೇಕು. ಎರಡಿಲ್ಲಿ ಏನು 10ನೇ ವಾಕ್ಯದಲ್ಲಿ ನೀತಿಗಾಗಿ ನ್ಯಾಯ ನೀತಿಗಾಗಿ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು. ವಾಕ್ಯವಂತರು, ನಿಮಗೆ ಸ್ವರ್ಗ ಸಾಮ್ರಾಜ್ಯ ನಿಮ್ಮದಾಗುತ್ತದೆ. ಬೇರೆ ಈ ನಾವು ಮೊನ್ನೆ ಧ್ಯಾನಿಸಿದೀವಿ ಈ ಮೌಂಟನ್ ಆಫ್ ಸರ್ಮನ್ ಆಫ್ ದ ಮೌಂಟೇನ್ ಏನಂದ್ರೆ ಸ್ವರ್ಗ ಸಾಮ್ರಾಜ್ಯದ ಯೇಸು ಸ್ವಾಮಿ ಸ್ಥಾಪಿಸಲು ಬರುವ ಆ ರಾಜ್ಯದ ಸ್ಟ್ಯಾಟ್ಯೂಟ್ಸ್ ಆಗಿದೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಗಿದೆ. ಓಕೆ, ನಾವು ಫಸ್ಟ್ ಪಾಯಿಂಟ್ ಸ್ವಲ್ಪ ನಾವು ಧ್ಯಾನಿಸಲು ಪ್ರಾರಂಭಿಸಿದೀವಿ. ನಾನು ಇವತ್ತು ಆ ಒಂದು ಪಾಯಿಂಟ್ ಸ್ವಲ್ಪ ಕಂಪ್ಲೀಟ್ ಮಾಡಲು ಪ್ರಯತ್ನ ಪಡ್ತೀನಿ. ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು. ಕಳೆದ ವಾರದಲ್ಲಿ ನಾವು ಅದರ ಅರ್ಥವನ್ನು ಕಂಡುಹಿಡಿಯಲು ಪ್ರಯತ್ನ ಪಟ್ಟೆ. ಪಾರಮಾರ್ಥಿಕವಾಗಿ ಬಡವರು ಅಂತ ಹೇಳುವಾಗ ಏನರ್ಥ? ದೇವರಿಗೆ ನಾವು ವಿಧೇಯರಾಗಿ ಎಷ್ಟೇ ಅಲ್ಲ, ನಾವು ಕಳೆದ ವಾರದಲ್ಲಿ ನಾವು ಏನ್ ಧ್ಯಾನಿಸಿದೆ? ಪಾರಮಾರ್ಥಿಕವಾಗಿ ಬಡವರು ಅಂತ ಹೇಳುವಾಗ ಮೈಕ್ ಆನ್ ಮಾಡಿ ಮಾತಾಡಿ. ಆತ್ಮದಲ್ಲಿ ಬಡವರು ನಮ್ಮ ಪಾಪಗಳನ್ನ ನಮ್ಮ ಕೊರತೆಗಳು, ಆತ್ಮದಲ್ಲಿ ಬಡವರು ನಮ್ಮ ನಿಜವಾದ ವೀಕ್ನೆಸ್ ಅನ್ನು, ಕೊರತೆಯನ್ನು ತಿಳಿಯೋರಿಗೆ ಮಾತ್ರನೇ ನಮ್ಮ ಬಡತನ. ಉದಾಹರಣಕ್ಕೆ ನಾವು ಕಳೆದ ವಾರದಲ್ಲಿ ಧ್ಯಾನಿಸಿದೀವಿ, ಈ ಮೇ ಬಿ ಒಂದು ದೊಡ್ಡ ಕಾರಲ್ಲೆಲ್ಲ ಓಡಾಡ್ಬೋದು, ಆದ್ರೆ ಅವ್ರ ಬ್ಯಾಂಕ್ ಅಲ್ಲಿ ಕೋಟಿ ಕೋಟಿ ಸಾಲ ಇರ್ತದೆ, ಆದ್ರೆ ಅವ್ರ ಮಕ್ಕಳಿಗೆ ಈ ಸಾಲದ ಬಗ್ಗೆ ಗೊತ್ತಿರಲ್ಲ. ಹಾಗೇನಾಗ್ತದೆ, ಅವರು ಭಾಗ್ಯವಂತರಲ್ಲ. ಯಾವಾಗ ಭಾಗ್ಯವಂತರಾಗ್ತಾರೆ ಅಂತ ಹೇಳುವಾಗ ನಿಜವಾಗಿಯೂ ಲಾವಿಶ್ ಆಗಿ ಅವ್ರು ಜೀವಿಸಿ ಅವರು ಹಾಗೆ ಇಲ್ಲದಂತೆ ಆಗ್ತಾರೆ. ಆದ್ರೆ ನಿಜವಾಗಿ ಮಗು ಭಾಗ್ಯವಂತರಾಗ್ಬೇಕಾದ್ರೆ ಅವರಿಗೆ ಅರ್ಥ ಆಗ್ಬೇಕು, ನನ್ನ ಅಪ್ಪನಿಗೆ ಇಷ್ಟೊಂದು ಸಾಲವಿದೆ. ಈ ಒಂದು ಅರಿವು ಬರುವಾಗಲೇ ಈ ಮಗುವಿನ ಒಂದು ಆಟಿಟ್ಯೂಡೇ ಚೇಂಜ್ ಆಗ್ತದೆ. ಈ ಸಾಲ ತೀರಿಸ್ಬೇಕಂತ ಭಾವನೆ ಅವನಿಗೆ ಬರುತ್ತದೆ. ನ್ಯಾಚುರಲಿ ಆ ಭಾವನೆ ಅವನಿಗೆ ಬರುವಾಗ ಮಾತ್ರನೇ ಅದರಿಂದ ಹೊರಬರಲು, ಸಾಲದಿಂದ ಹೊರಬರಲು ಸಾಧ್ಯ. ಹೊರಬರುವಾಗ ನಾವು ಹೇಳ್ತೀವಿ ನಿಜವಾಗಿಯೂ ಭಾಗ್ಯವಂತನು ಎಂದು ಹೇಳಿ. ಅದ್ ಬಿಟ್ಟು ಇವನಿಗೆ ಇಷ್ಟು ಸಾಲ ಇದೆ ನಮ್ಗೆ ಗೊತ್ತಿದೆ ಅಂತ ಇಟ್ಕೊಳ್ಳೋಣ, ಇವನ್ ಕಾರಲ್ಲಿ ಲಾವಿಶ್ ಆಗಿ ನಡೀತಾ ಇದೆ, ನಾವ್ ಹೇಳ್ತೀವ ಅವನ್ ಭಾಗ್ಯವಂತನು ಅಂತ ಹೇಳಿ? ದಯಾಲ ಖಂಡಿತ ಇಲ್ಲ ಬ್ರದರ್. ಯಾಕಂದ್ರೆ ಗೊತ್ತಿದೆಯಲ್ಲ, ಅವನು ಅಷ್ಟೊಂದು ಸಾಲ ಇರುವಾಗ ಅವನು ಹೆಂಗೆ ಅವನು ದರಿದ್ರನೇ ಆಗಿರ್ತಾನೆ. ಭಾಗ್ಯವಂತನು ನಾನು ಹೇಳಲ್ಲ, ಎಷ್ಟ್ ದಿನ ಹೋಗ್ತಾನೆ ನೋಡೋಣ. ಆ ರೀತಿಯಲ್ಲಿ ಈ ಸಾಲ ಇಟ್ಕೊಂಡು ಇನ್ನು ಆಟ ನೋಡಿ ನಾವು ಎಂದಿಗೂ ಅವನು ಭಾಗ್ಯವಂತನು ಅಂತ ಹೇಳಲ್ಲ. ಅವನು ಭಾಗ್ಯವಂತನು ಯಾವಾಗ ಆಗುವುದು? ಅವನ ಆತ್ಮದ ಬಡತನವನ್ನು ತಿಳಿಯುವ ಸಮಯದಲ್ಲಿ. ಕಾರಣ ಅವನ ಬಡತನವನ್ನು ನಿಜವಾಗಿ ತಿಳಿದರೆ ಅವನು ಮತ್ತೆ ಸುಮ್ಮನೆ ಕೊಡಕ್ಕಾಗಲ್ಲ. ಸುಮ್ಮನೆ ಲಾವಿಶ್ ಆಗಿ ಗಾಡಿ ಓಡಿಸಿ ನಡ್ಸಕ್ ಆಗಲ್ಲ. ಹೇಗಾದ್ರೂ ಸಾಲ ತೀರಿಸ್ಬೇಕು ಇದೊಂದೇ ಅವನ ಭಾವನೆ ಆಗ್ತದೆ. ಬ್ರದರ್, ನಮ್ಮ ಮೇಲೆ 15 ಲಕ್ಷ ಸಾಲ ಪ್ರತಿಯೊಬ್ಬರ ಮೇಲೆ ಗವರ್ಮೆಂಟ್ ಮಾಡಿ ಇಟ್ಟಿದೆ. 15 ಲಕ್ಷ ಒಬ್ಬೊಬ್ಬರ ಮೇಲೆ. ಈಗ ಇಲೆಕ್ಷನ್ ಉಂಟಾದ್ರೆ ನಾವು ಯೋಚಿಸಬೇಕು, ಇಲ್ಲದ್ರೆ ನಮ್ಮ ಆಸ್ತಿ ಸಂಪತ್ತು ಎಲ್ಲ ಗವರ್ಮೆಂಟ್ ಮಾರಿ ಬಿಡ್ತಾರೆ. ಅದಕ್ಕೋಸ್ಕರ ನಾವು ಇಲೆಕ್ಷನ್ಗೆ ತಯಾರು ಮಾಡುವಾಗ ಯೋಚನೆ ಮಾಡಬೇಕು, ನಮ್ಮ ಸರ್ಕಾರ ಹೇಗೆ ಉಳಿಸುವುದು ನಾವು ಅಂತೇಳಿ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ನಮ್ ಸಾಲ ಎಷ್ಟಿದೆ ಅಂತ ಹೇಳಿ. ಅದು ನಾವು ಸ್ವಲ್ಪ
ಒಂದು ಇದು ಬರುವಾಗ ನಾವು ಏನೋ ಸ್ವಲ್ಪ ಸಾಧಿಸಿದೆ, ಆಕ್ಚುಲಿ ಅದಕ್ಕಿಂತ ದೊಡ್ಡ ಸಾಲದಲ್ಲಿ ಜೀವಿಸುವರು ನಾವಾಗುತ್ತೇವೆ. ಮತ್ತೆ ಹೇಳುವ ಕರೆಕ್ಟೇ. ಇದರ ಅರಿವಿದ್ದರೆ ಮಾತ್ರನೇ ನಾವು ಈ ಈ ಎಲೆಕ್ಷನ್ ಪ್ರಾಸೆಸ್ ಎಲ್ಲ ಸರಿಯಾದ ರೀತಿಯಲ್ಲಿ ಯುಟಿಲೈಸ್ ಮಾಡಲು ಸಾಧ್ಯ ಆಗ್ಬೋದು. ಪ್ರಿಯರೇ, ಇಲ್ಲಿ ಇವಾಗ 2-3 ಪಾಯಿಂಟ್ಸ್ ನಿಮಗೆ ಹೇಳ್ತೀನಿ. ಯಾಕಂದ್ರೆ ನಮ್ಗೆ ಆಕ್ಚುಲಿ ನಾವು ನಮ್ಮ ಸ್ವಲ್ಪ ಒಳಿತು ಮಾತ್ರ ಕಂಡುಹಿಡಿಯೋದು. ನಾವು ಇಷ್ಟ ಮಾಡ್ತಾ ಇದೀವಿ, ನಮ್ಮ ಆ ಒಂದು ಒಳಿತು ಮಾತ್ರ ಕಂಡುಹಿಡಿತೀವಿ. ಎಷ್ಟೋ ಬಾರಿ ಆತ್ಮದ ನಮ್ಮ ಬಡತನವನ್ನು ನಾವು ಕಂಡುಹಿಡಿಯಲ್ಲ. ಆತ್ಮದ ಬಡತನವನ್ನು ಕಂಡುಹಿಡಿಯದೇ ಇರುವಾಗ ನಾವು ಯೋಚನೆ ಮಾಡ್ತೀವಿ, ನಾವು ಮಾಡುವುದೇ ಸರಿ, ದಿಸ್ ಈಸ್ ದ ಕರೆಕ್ಟ್ ಥಿಂಗ್. ಆಗ ನಮ್ಗೆ ದುಃಖ ಬರುತ್ತೆ, ಅಯ್ಯೋ ನಾನು ಇಷ್ಟೆಲ್ಲಾ ಒಳ್ಳೇದು ಮಾಡಿದ್ರು ಇಷ್ಟು ನೋವು ಕೊಟ್ಟರಲ್ಲ. ಇದು ಯಾವಾಗ ನಮ್ಮ ಆತ್ಮದ ಬಡತನ ನಮ್ಗೆ ಗೊತ್ತಿಲ್ಲ, ನಮ್ಮ ಡಿಸಿಷನ್ ಮೇಕಿಂಗ್, ನಮ್ಮ ಆಟಿಟ್ಯೂಡ್ ಎಲ್ಲ ರಾಂಗ್ ಆಗ್ತದೆ. ನಮ್ಮ ಆತ್ಮದ ಬಡತನವನ್ನು ನಿಜವಾಗಿ ಗೊತ್ತಾಗುವಾಗ ಪ್ರಿಯರೇ, ನಮ್ಮ ನೀತಿಗಳು, ಚಿಂತೆ ಎಲ್ಲ ವ್ಯತ್ಯಾಸ ಆಗ್ತದೆ. 2-3 ಉದಾಹರಣೆಗಳು ನಾವು ಇವತ್ತು ನೋಡೋಣ. ಯೋನಾ ಪ್ರವಾದಿಯ ಗ್ರಂಥ ತಗೊಂಡ್ರೆ, ಯೋನಾ ಪ್ರವಾದಿ ಈಗ ದೇವರು ಹೇಳಿದ್ರು ಏನು, ನಿನವೆಗೆ ಹೋಗಿ ಅಂತ ಹೇಳಿ. ಹೋಗಿ ಆದ್ರೆ ಯೋನಾ ಪ್ರವಾದಿ ಏನ್ ಮಾಡಿದ್ರು? ತಾರ್ಷೀಷಿಗೆ ಹೊರಟು. ತಾರ್ಷೀಷಿಗೆ ಗಾಡಿ. ಯಾಕೆ ಯೋನಾ ಪ್ರವಾದಿ ತಾರ್ಷೀಷಿಗೆ ಗಾಡಿ ಹತ್ತಿರುವುದು? ಅಲ್ಲಿ ಏನಾಗಿರುವುದು? ನಿನೆವೆಯಲ್ಲಿ ಎಲ್ಲ ಜನಗಳು ತುಂಬಾ ಕ್ರೂರಿಗಳಾಗಿದ್ರು. ಜನಗಳು ಕ್ರೂರಿಗಳಾಗಿದ್ರು ಸರ್. ಕೇವಲ ಕನ್ಫರ್ಮ್ ಇತ್ತು. ಅಲ್ಲಿನ ಜನಗಳು ಅಡ್ಡಮಾರಿಗಳು, ಕ್ರೂರಿಗಳು ಆಗಿದ್ದರು. ಹೌದು. ಆ ನಿನವೆ ಜನರು ಹೀಗಿದ್ದಾರೆ. ನಿನವೆ ಜನರು ಹೀಗಿರುವಾಗ ನಾನು ಹೋಗಿದ್ದರೆ ಅವರು ನಾನು ಹೇಳೋದು ಒಪ್ಪಲ್ಲ, ಅದರಿಂದ ನಾನು ನನಗೆ ತಾರ್ಷೀಷಿಗೆ ಹೋಗೋದೇ ಬೆಟರ್ ಅಂತ ರೀತಿಯಲ್ಲಿ ತೀರ್ಮಾನ ತಗೊಂಡ್ರು. ಆದ್ರೆ ಯಾರಿವರನ್ನು ನಿನವೆಗೆ ಕಳುಹಿಸಿರುವುದು? ದೇವರೇ. ನಿಜವಾಗಿಯೂ ದೇವರ ಅರಿವು ಪರಿಪೂರ್ಣವಾಗಿ ಯೋನಾ ಪ್ರವಾದಿಗೆ ಇದ್ದಿದ್ದರೆ, ದೇವರು ನನ್ನನ್ನು ಕಳುಹಿಸಿದ್ರೆ ನಾನೇ ಅಲ್ಲಿಗೆ ಹೋಗ್ಬೇಕು, ಬಾಕಿ ಅವರೇ ಮಾಡ್ತಾರೆ, ನಾನೆಲ್ಲ ಮಾಡುವುದು. ಯೋನಾ ಪ್ರವಾದಿ ಚಿಂತೆ ಏನು? ನಾನು ಮಾತನಾಡುವುದರಿಂದ ಆ ಜನರು ಅಂಗೀಕರಿಸ್ತಾರೆ, ಈ ಜನರು ಅಂಗೀಕರಿಸುವುದಿಲ್ಲ, ಅದರಿಂದ ನಾನು ಇಲ್ಲಿಗೆ ಹೋಗಲ್ಲ, ನಾನು ಅಲ್ಲಿಗೆ ಹೋಗ್ತೀನಿ. ಆತ್ಮದ ಬಡತನ ಯೋನಾ ಪ್ರವಾದಿಗೆ ಗೊತ್ತಿದ್ಯಾ? ಗೊತ್ತಿಲ್ಲ. ಅವನ ಶಕ್ತಿಯಲ್ಲಿ ಆಶ್ರಯಿಸ್ತಾ ಇದ್ದೀನಿ. ನಾನ್ ನೋಡಿ ಈ ಗ್ರೂಪಿಗೆ ಮಾತಾಡಿದ್ರೆ ವರ್ಕೌಟ್ ಆಗ್ತದೆ, ಈ ಗ್ರೂಪ್ ಆದ್ರೆ ನಮ್ಗೆ ಆಗಲ್ಲ. ಇದು ನಮ್ಮ ಶಕ್ತಿಯಿಂದ ಆಗುತ್ತದೆ ಎಂಬ ಚಿಂತೆಯಿಂದ ಇರುವ ಕಾರ್ಯಗಳು. ಆದರೆ ಪ್ರಿಯರೇ, ಯೋನಾ ಪ್ರವಾದಿಯ ನಿಜವಾದ ಆತ್ಮದ ಬಡತನ, ಯೋನಾ ಪ್ರವಾದಿ ನಿಜವಾಗಿ ಅನುಗ್ರಹಿಸಲ್ಪಟ್ಟಿರುವುದು ಯಾವಾಗ ಎಂದು ಹೇಳುವಾಗ ಈ ಚರಿತ್ರವನ್ನು ನೋಡುವಾಗ ಗೊತ್ತಾಗ್ತದೆ. ಯೋನಾ ಪ್ರವಾದಿಯ ಗ್ರಂಥ 1ನೇ ಅಧ್ಯಾಯ 11-12 ಓದುವಾಗ ಕಾಣಬಹುದು. ತಾರ್ಷೀಷಿ ಹೋದ ಆ ಯೋನಾ ಪ್ರವಾದಿ ಹಡಗಿಗೆ ಬಿರುಗಾಳಿ ಇದಾಗಿತ್ತು. ಯೋನಾ ಪ್ರವಾದಿ ಎಲ್ಲ ಕಡೆಯಿಂದ ಎಸ್ಕೇಪ್ ಆಗಿ ಒಂದ್ ಕಡೆ ಹೋಗಿ ಮಲಗ್ತಾ ಇದ್ದಾರೆ. ಅವನಿದ್ದ ಸ್ಥಳವೇ ಹಾಳಾಗ್ತಾ ಇದೆ. ಈಗ ಯೋನಾ ಪ್ರವಾದಿ ಮನಸ್ಸಿಗೆ ಏನ್ ಬರ್ತಾ ಇದೆ? ಪರಿಣಾಮ ಹೇಳಕ್ಕಾಗತ್ತಾ? ಇದೆಲ್ಲ ನಾವು ಸುಮಾರು ಸತಿ ವಚನಗಳೆಲ್ಲ ಸಾರಿರುವ ವಚನಗಳೇ, ದಯಾಲು ಹೇಳಕ್ಕಾಗತ್ತಾ? ಈಗ ಯೋನಾ ಪ್ರವಾದಿಯ ಮೈಂಡ್ ಸೆಟ್ ಏನು? ದೇವರು ಹೇಳಿದಾಗ ತಾರ್ಷೀಷಿಗೆ ಹೋದಾಗ ಯೋನಾ ಪ್ರವಾದಿಯ ಮೈಂಡ್ ಸೆಟ್ ಏನು? ಈಗ ಈ ಬಿರುಗಾಳಿ ಬಂದು ಹಡಗು ನಾಶ ಆಗುವ ಸಮಯದಲ್ಲಿ ಯೋನಾ ಪ್ರವಾದಿಯ ಮೈಂಡ್ ಸೆಟ್ ಏನು ಹೇಳ್ತೀರಾ? ನಿನೆವೆಗೆ ಹೋಗದೆ ಒಳ್ಳೆ. ಅಲ್ಲ, ದೇವರನ್ನ ಅಂದ್ರೆ ದೇವ್ರು ಹೇಳಿದ್ದನ್ನ ನಾನು ಕೇಳ್ಬೇಕು ಅನ್ನೋ ಒಂದು ಭಾವನೆ, ಅವನ್ ಕೊರತೆ ಅವನಿಗೆ ಗೊತ್ತಾಯ್ತು. ಓಕೆ, ಬೇರೆ ಏನಾದ್ರು? ನಾನೇ ಪಾಪಿ ಅಂತ ಅವನೇ ಹೇಳ್ತಿದ್ದಾನೆ. ಈಗ ಅವನಿಗೆ ಅರ್ಥ ಆಯ್ತು. ನೋಡಿ, ಇದೆಲ್ಲ ಬರಲು ಕಾರಣ ನಾನೇ, ನನ್ನ ಕೊರತೆನೆ, ನಾನು ದೇವರ ವಚನವನ್ನು ಉಲ್ಲಂಘಿಸಿ ಆಯಿತು, ಇದ್ರಿಂದನೇ ಇದೆಲ್ಲ ನಡೀತಾ ಇರುವುದು. ಎಷ್ಟು ಜನರಿಗೆ ನಮ್ಮ ಕೆಲವು ಸಿಸ್ಟಮ್ ಅಲ್ಲಿ, ಕುಟುಂಬಗಳಲ್ಲಿ ಬರುವ ಕೆಲವು ಬಿರುಗಾಳಿಗಳು ಬರುವಾಗ ನಾವು ಪರಸ್ಪರ ನಮ್ಮನ್ನೇ ನೋಡ್ತೀವಿ, ನನ್ನ ಕೊರತೆಯಿಂದ ಆಯಿತು ಅಂತ ಹೇಳಿ. ನಾವು ಬೇಕಾದ್ರೆ ಅನೇಕರ ಕಾರಣಗಳು ಕೈ ತೋರಿಸ್ತೀವಿ.
ಅವರಾಗ ಮಾಡಿರ್ಬೋದು, ಇವರೀಗ ಮಾತಾಡಿರ್ಬೋದು, ಇವರೀಗ ಇರ್ಬೋದು, ಅದರಿಂದ ಈ ಸಮಸ್ಯೆ ಆಯಿತು. ಎಷ್ಟು ಬಾರಿ ನಂದೇ ಮಿಸ್ಟೇಕ್ ಎಂಬ ರೀತಿಯಲ್ಲಿ ನಾವು ತಿರುಗಿ ನಮ್ಮನ್ನೇ ಕನ್ನಡಿಯಲ್ಲಿ ನೋಡಿ ಡಿಸೈಡ್ ಮಾಡಿರೋ ಸಮಯಗಳಿದೆಯಾ? ಇಲ್ಲ. ನಾವು ಯಾವಾಗಲೂ ಏನೇ ಕೊರತೆ ಬರುವಾಗಲೂ ಬೇರೆಯವರ ಮೇಲೆ ಕೈ ತೋರಿಸುವ ಒಂದು ಆಟಿಟ್ಯೂಡ್ ನಮಗಿದೆ. ಆದ್ರೆ ಇಲ್ಲಿ ಯೋನಾ ಪ್ರವಾದಿಗೆ ಗೊತ್ತಾಯಿತು, ಏನು, ನನ್ನಿಂದೇ ಮಿಸ್ಟೇಕ್, ನನ್ನಿಂದನೇ ಈ ಬಿರುಗಾಳಿ ಎಲ್ಲ ಬಂದಿರುವುದು. ಬೇರೆ ಯಾವಾಗ ಯೋನಾ ಪ್ರವಾದಿಗೆ ಈ ತನ್ನ ಆತ್ಮದ ಬಡತನವನ್ನು ಗೊತ್ತಾಗಿದೆಯೋ ಆಗ ಯೋನಾ ಪ್ರವಾದಿ ಹೇಳ್ತಾ ಇದ್ದಾರೆ. 11ನೇ ವಾಕ್ಯ ಓದಿ. ಯೋನನು ನನ್ನನ್ನು ಎತ್ತಿ ಸಮುದ್ರಕ್ಕೆ ಸೇರಿ, ಆಗ ಅದು ಶಾಂತವಾಗುವುದು. ಯೋನನು ಹೇಳ್ತಾ ಇದ್ದಾರೆ, ನನ್ನನ್ನು ಎತ್ತಿ ಸಮುದ್ರಕ್ಕೆ ಹಾಕಿರಿ ಎಂದು ಹೇಳಿದ್ರು. ನೀವು ಯೋಚನೆ ಮಾಡಿ, ಈ ಬಿರುಗಾಳಿ ಏನು ಬರದೇ ಇದ್ದಿದ್ರೆ ಯೋನ ಏನ್ ಹೇಳ್ತಾ ಯೋನನ ಮನಸ್ಸು ಮೈಂಡ್ಸೆಟ್ ಏನ್ ಬರ್ತಾ ಇತ್ತು? ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಾನು ದೇವರಿಂದ ಕಳುಹಿಸಲ್ಪಟ್ಟವನು, ನನಗೆ ಮೇನ್ ಚೇರೇ ಬೇಕು, ನನಗೆ ಮೇನ್ ಸೀಟೇ ಬೇಕು, ನನಗೆ ಈ ಸೈಡ್ ಬೇಕು, ನನಗೆ ಆ ಸೈಡ್ ಬೇಕು ಎಂದು ಯೋಚನೆ ಮಾಡುವ ಯೋನ ಈಗ ಅವನ ಆತ್ಮದ ಬಡತನವನ್ನು ತಿಳಿದ ನಂತರ ಯೋನ ಪ್ರವಾದಿಯೇ ಬಾಯಿ ತೆರೆದು ಹೇಳ್ತಾ ಇದ್ದಾರೆ, ಇದು ನನ್ನ ಸಮಸ್ಯೆನೇ, ನಾನೇ ಈ ಬಿರುಗಾಳಿಗೆ ಕಾರಣ. ಪ್ರಿಯರೇ, ಈ ರೀತಿ ನಮ್ಮೊಬ್ಬೊಬ್ಬರ ಆತ್ಮರ ಬಡತನವನ್ನು ಕಂಡು ಹಿಡಿಯೋರಿಗಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಾವು ನಮ್ಮನ್ನು ಪರಿಚಯಿಸಿ, ಯಾವತ್ತಾದರೂ ಈ ತರ ಬೇಕಾದಷ್ಟು ಸಮಸ್ಯೆಗಳುಂಟಾಗಿರ್ಬಹುದು, ನಾವು ನಮ್ಮನ್ನೇ ಈ ರೀತಿ ಹೇಳ್ತೀವ, ನಾವು ಜಸ್ಟಿಫೈ ಮಾಡಬಹುದು, ಏನೋ ಆಗಾಯ್ತು, ಅದೊಂಥರ ನಮ್ ಟೈಮ್ ಹೀಗಿದೆ, ಈ ರೀತಿ ಎಲ್ಲ ನಮ್ಮನ್ನು ಜಸ್ಟಿಫೈ ಮಾಡೋದು ಹೊರತು ಇದಕ್ಕೆ ಅಲ್ಟಿಮೇಟ್ ರೀಸನ್ ನಾನೇ ಆಗಿದ್ದೇನೆ, ನನ್ನನ್ನು ಇಲ್ಲಿಂದ ಬಿಸಾಡಿ ಎಂದು ಹೇಳಲು ಯೋನ ಪ್ರವಾದಿ ಹಾಗೆ ಗಡಿಸಿದೀಯಾ? ಯಾರಿಗೆ ಆತ್ಮದ ಬಡತನ ಗೊತ್ತಿದೆ ಅವರಿಗೆ ಸಾಧ್ಯ ಆಗ್ತದೆ. ಯೋನ ಪ್ರವಾದಿ ಹೇಳ್ತಾರೆ, ನನ್ನನ್ನು ಸಮುದ್ರಕ್ಕೆ ಬಿಸಾಡಿದಿ. ಈಗ ಅವ್ರಿಗೂ ಟೆನ್ಷನ್ ಆಗ್ತಾ ಇದೆ, ನಿಮ್ಮನ್ನು ಹೇಗೆ ನಾವು ಸಮುದ್ರಕ್ಕೆ ಬಿಸಾಡಕ್ಕೆ ಸಾಧ್ಯ? ಅವರೂ ಪ್ರಾರ್ಥನೆ ಮಾಡಲು ಅರಕೆ ಮಾಡಲೆಲ್ಲ ಪ್ರಾರಂಭಿಸಿದ್ರು. ಸ್ವಾಮಿ, ನಾವು ಇವರ ಮಾತು ಹೇಳಿ ಇವರನ್ನು ಸಮುದ್ರಕ್ಕೆ ಹಾಕುವಾಗ ನಮ್ಮನ್ನು ನೀವು ಶಪಿಸಬಾರದು ಅಂತ ಹೇಳಿ ಎಲ್ಲ ಪ್ರಾರ್ಥಿಸಿ ಸೇವೆ ಬೇಡುತ್ತಾ ಇವನನ್ನು ಸಮುದ್ರಕ್ಕೆ ಬಿಸಾಡುತ್ತಾ ಇದ್ದಾರೆ. ಈ ಬಿಸಾಡುವಾಗ ಏನಾಗಿದೆ, ನೀವು ಸ್ವಲ್ಪ ಯೋಚನೆ ಮಾಡಿ. ಆ ಒಂದು ಯೋನನ ಸ್ಥಾನದಲ್ಲಿ ನಾವು ಆಗಿದ್ರೆ ಎಂಬ ರೀತಿಯಲ್ಲಿ ಚಿಂತಿಸಿ ಈಗ ಯೋಚನೆ ಮಾಡಿ. ಸಮುದ್ರಕ್ಕೆ ಬಿಸಾಡಿದ ನಂತರ ಏನಾಯ್ತು? ಮೀನು ಬರುತ್ತೆ, ಮೀನೊಟ್ಟೊಳಗೆ ಹೋಗ್ತಾನೆ. ನೋಡಿ, ಯಾವಾಗ ಯೋನನ ಆತ್ಮದ ಬಡತನ ಅವನಿಗೆ ಗೊತ್ತಾಯಿತೋ ತಕ್ಷಣ ದೇವರು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಬೇರೆ ಯಾವಾಗ ನಮ್ಮ ಆತ್ಮದ ಬಡತನ ಗೊತ್ತಾಗುವಾಗ ಮತ್ತೆ ದೇವರು ಟೇಕ್ ಓವರ್ ಮಾಡ್ತಾರೆ. ದೇವರು ಮೀನನ್ನು ಕರೆಕ್ಟ್ ಆಗಿ ತಗೊಂಡಲ್ಲಿ ನಿಲ್ಲಿಸಿದರು. ಮೀನ್ ಬಾಯಿ ತೆರೆಯುವ ಸಮಯದಲ್ಲಿ ಇವರು ಇವನನ್ನು ಮೀನಿನ ಬಾಯಿಯೊಳಗೆ ಹಾಕ್ತಾ ಇದ್ದಾರೆ. ನೀವು ಯೋಚನೆ ಮಾಡಿ ಸ್ವಲ್ಪ. ಆ ಮೀನೊಳಗೆ ಹೋಗುವಾಗ ಸ್ವಲ್ಪ ಕಾಲಕ್ಕೆ ತುಂಬಾ ಸಫರಿಂಗ್ ಆಗಿರ್ಬೋದು. ಆ ಒಂದು ಪಾಚಿ ಮೀನೊಳಗೆ ನೀವು ನೋಡಿ, ಮೀನು ಕಟ್ ನೋಡುವಾಗ ಗೊತ್ತಾಗ್ತದೆ ಒಳಗಡೆ ಏನೆಲ್ಲ ಸ್ಮೆಲ್ಲು ಅದು ಇದು. ಆ ಒಂದು ಅವಸ್ಥೆಯಲ್ಲಿ ದಾಟಿ ಹೋಗುವಾಗ, ಸ್ವಾಮಿ, ನನ್ನ ಆತ್ಮದ ಬೆಡತನ ಗೊತ್ತಾಯ್ತು, ಆದ್ರೂ ನಾನು ಈ ಒಂದು ಅವಸ್ಥೆಗೆ ಹೋಗ್ತಾ ಇದ್ದಿಲ್ಲ. ನಾನು ಯೋಚನೆ ಮಾಡಿದೆ, ನನ್ನ ಆತ್ಮದ ಬಡತನ ಗೊತ್ತಾದ್ರೆ ನಾನು ಸ್ವಲ್ಪ ಮೇಲೆಗೆ ತೂರು ಅಂತೇಳಿ. ಆದ್ರೆ ನೋಡಿ, ಈಗ ತಕ್ಷಣಕ್ಕೆ ಈ ಅವಸ್ಥೆ ಆಯ್ತಲ್ಲ ಅಂತ ಹೇಳಿ ದುಃಖ ಪಡುವ ಒಂದು ಅವಸ್ಥೆಯಲ್ಲಿ ಬೇರೆ ಯೋಚನೆ ಮಾಡಿ, ದೇವರಿಗೆ ಅವನನ್ನು ಅಲ್ಲಿ ರಕ್ಷಿಸಲು ಇದಕ್ಕಿಂತ ಬೆಸ್ಟ್ ಒಂದು ಸೂಟಬಲ್ ಆಗಿರೋ ಒಂದು ಆಯುಧ ಅಲ್ಲಿ ಇರ್ಲಿಲ್ಲ. ಆ ಮೀನೊಳಗಡೆ 3 ದಿನ ಇದ್ದಾಗ, 17ನೇ ವಾಕ್ಯದಿಂದ ಓದಿ. ಇತ್ತ ಸರ್ವೇಶ್ವರ ಸ್ವಾಮಿ ಆಜ್ಞಾನುಸಾರ ದೊಡ್ಡ ಮೀನೊಂದು ಬಂದು ಯೋನನ್ನು ನುಂಗಿತು. ಅವನು ಅದರ ಹೊಟ್ಟೆಯಲ್ಲಿ 3 ಹಗಲು 3 ಇರುಳು ಇದ್ದನು.
ಮುಂದುವರಿಸಿ. ಆ ಮೀನಿನ ಹೊಟ್ಟೆಯೊಳಗಿಂದಲೇ ಇವನನ್ನು ಸರ್ವೇಶ್ವರ ಸ್ವಾಮಿ ದೇವರಿಗೆ ಈ ರೀತಿ ಪ್ರಾರ್ಥನೆ ಮಾಡಿದನು. ಸಂಕಟದಲ್ಲಿ ಸರ್ವೇಶ್ವರ, ನಾನಿನಗೆ ಮೊರೆ ಇಟ್ಟೆ, ನೀನೆನ್ನ ಮೊರೆಗೆ ಕಿವಿಗೊಟ್ಟೆ. ಪಾತಾಳಾಂತರಾಳದಿಂದ ನಿನ್ನ ನೋಡಿ ಪ್ರೇಯರ್, ಇಲ್ಲಿ ಈ ಪ್ರಾರ್ಥನೆ 100% ಪವರ್ಫುಲ್ ಪ್ರೇಯರ್. ಯಾಕೆಂದ್ರೆ ಅವನ ಸರ್ವಶಕ್ತಿಯೂ ಇಲ್ಲದಂತೆ ಆದ ಈ ಸಮಯದಲ್ಲಿ, ಅವನ ಆತ್ಮದ ಬಡತನವನ್ನು ತಿಳಿದ ಸಮಯದಲ್ಲಿ, ಇವನಿಗೇನು ಸ್ಕೋಪೇ ಇಲ್ಲ ಎಂಬ ಅವಸ್ಥೆ ಬಂದಾಗ, ಇವನ ಈ ಒಂದು ಅವಸ್ಥೆಯಲ್ಲಿ ಇವನು ಪ್ರಾರ್ಥನೆ ನೋಡಿ ಹೃದಯ ಬಿಚ್ಚಿ ಪ್ರಾರ್ಥಿಸ್ತಾ ಇದ್ದಾರೆ. ಪ್ರಿಯರೇ, ಮರಿಯಲ್ ಮಾರ್ನಿಂಗ್ ಸ್ಟಾರ್ ಅಲ್ಲಿರುವ ನಾವೊಬ್ಬೊಬ್ಬರು ಈ ಯೋನನ ಹಾಗೆ ಹೃದಯವನ್ನು ಬಿಚ್ಚಿ ಪ್ರಾರ್ಥಿಸಿ ಎಷ್ಟು ದಿನ ಆಗಿದೆ? ನಮ್ದೆಲ್ಲ ಸ್ವಲ್ಪ ಒಂದು ಆರ್ಟಿಫಿಷಿಯಲ್ ಪ್ರೇ ಸ್ಟೈಲ್ ಎಲ್ಲ ಆಗ್ಬಿಡ್ತಾ ಇದೆಯೋ ಒಂದು ಸಂಶಯ ಆಗ್ತಾ ಇದೆ. ಯಾಕಂದ್ರೆ ನಮ್ಗೆ ಗೊತ್ತು ಪ್ರಾರ್ಥನೆ ಹೇಗೆ ಮಾಡಬೇಕು. ಮೊದಲೊಂದು ಸ್ಪಾಂಟೇನಿಯಸ್ ಪ್ರೇಯರ್ ಮಾಡೋದಂದ್ರೆ ತುಂಬಾ ಕಷ್ಟ ಇತ್ತು ನಮ್ಗೆ. ಹೇಗೆ ಮಾಡಬೇಕು ಮನಸ್ಸಿನಲ್ಲಿ ಪ್ಲಾನ್ ಮಾಡುವವರು, ಯೋಚನೆ ಮಾಡುವವರು, ಯಾವ ವರ್ಡ್ಸ್ ಪದಗಳು ಯಾವ್ದು ಉಪಯೋಗಿಸ್ಬೇಕು, ಅಯ್ಯೋ ಇದು ಸರಿ ಆಗ್ತದ, ಇದು ಸರಿ ಆಗ್ತದ, ಒಂದು 2 ಸೆಂಟೆನ್ಸೇ ಒಂಟಿಯಾಗಿ ಈ ರೀತಿ ಪ್ರಾರ್ಥನೆ ಮಾಡಿದ್ರೆ ದೊಡ್ಡ ಖುಷಿ ಬರುವ ನಾವು ಈಗ ಅವಸ್ಟ್ ಹೋಗಾದ್ರೆ ಒಂದೇ ಸ್ಟ್ರೆಸ್ಸಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆಲ್ಲ ಕಲಿತಿದ್ದೇವೆ. ಆದ್ರೆ ಇವನ ಪ್ರಾರ್ಥಿಸಿದ ಹಾಗೆ ಅಷ್ಟು ತೀಕ್ಷ್ಣತೆಯುಳ್ಳ ಪ್ರಾರ್ಥನೆ ನಾವು ಮಾಡಿ ಎಷ್ಟು ದಿನವಾಯಿತು? ಕಾರಣ ಆತ್ಮದ ಬಡತನ ನಮಗಿನ್ನೂ ಗೊತ್ತಿಲ್ಲ. ಬಡತನ ನಿಜವಾಗಿ ಗೊತ್ತಾದ್ರೆ ಮಾತ್ರನೇ ಇವತ್ತು ಈ ಯೋನ ಪ್ರವಾದಿ ಪ್ರಾರ್ಥಿಸಿದ ಹಾಗೆ ನಮಗೂ ಸಹ ಪ್ರಾರ್ಥಿಸಲು ಸಾಧ್ಯ ಆಗ್ಬೋದು. ಅದಾದ್ಮೇಲೆ ನಾವು ನೋಡೋದಾದ್ರೆ 2ನೇ ಅಧ್ಯಾಯ 1ನೇ ವಾಕ್ಯದಿಂದ, ಆ ಮೀನು ಹೊಟ್ಟೆಯೊಳಗಿಂದಲೇ ಇವನು ಸರ್ವೇಶ್ವರ ಸ್ವಾಮಿ ದೇವರಿಗೆ ಈ ರೀತಿ ಪ್ರಾರ್ಥನೆ ಮಾಡಿದನು. ಸಂಕಟದಲ್ಲಿ ಸರ್ವೇಶ್ವರ, ನಾನಿನಗೆ ಮೊರೆ ಇಟ್ಟೆ, ನೀನೆನ್ನ ಮೊರೆಗೆ ಕಿವಿಗೊಟ್ಟೆ. ಪಾತಾಳದಂತರಾಳದಿಂದ ನಿನ್ನ ನೆರವನ್ನು ಬೇಡಿದೆ, ನೀನೆನ್ನ ಪ್ರಾರ್ಥನೆಯನ್ನು ಆಲಿಸಿದೆ. ಸಾಗರದ ಉದರಕ್ಕೆ ನೀನೆನ್ನ ತಳ್ಳಿರುವೆ, ಅಗಾಧ ಜಲದೊಳಗೆ ದೂಡಿರುವೆ. ಸುತ್ತಮುತ್ತಲಿದೆ ಪ್ರವಾಹದ ಹೊಡೆತ, ಮೇಲ್ಗಡೆ ಅಬ್ಬರಿಸುವ ಅಲೆಗಳ ಭೂಗತ. ನಿನ್ನ ಸನ್ನಿಧಿಯಿಂದ ನಾನಿನ್ನು ಬಹಿಷ್ಕೃತನ ಕಾಣನೆಂದು ನಿನ್ನ ಪವಿತ್ರ ಆಲಯದ ನಿರುತ್ತ ಈ ಭಾಗ್ಯಗಳೇ ಎನ್ನಗಿಲ್ಲವೆಂದು ಪರಿಪರಿಯಾಗಿ ಮರುಗುತ್ತಿರುವೆನೆಂದು. ಸುತ್ತುವರಿಯ ಜನರ ನೀವು ಯೋಚನೆ ಮಾಡಿ, ಈ ಮೀನೊಳಗಡೆ ಇದ್ದಾಗ ಒಂದ್ ಕಡೆ ಆಂಗ್ಸೈಟಿನೂ ಇದೆ, ಓಕೆ, ಆದ್ರೆ ಇವನಿಗೆ ನೋಡಿ ಶ್ವಾಸದ ಪ್ರಾಬ್ಲಮ್ ಇಲ್ಲ, ಶ್ವಾಸೋಚ್ಛ್ವಾಸವನ್ನು ಮಾಡಕ್ಕೆ ಬ್ರೀತಿಂಗ್ ಸಮಸ್ಯೆ ಇಲ್ಲ, ಎಲ್ಲ ಕರೆಕ್ಟ್ ಆಗಿ ನಡೀತಾ ಇದೆ. ಅವ್ ನೋಡುವಾಗ ಮೇಲ್ಗಡೆನೂ ಇದು ಅಲೆಗಳು, ಸುತ್ತಮುತ್ತಲೂ ಅಲೆಗಳು, ಸಮುದ್ರದ ಒಳಗಡೆ ನಾನಿದ್ದೇನೆ. ಇದಕ್ಕೆಲ್ಲ ಕಾರಣ ನನ್ನ ಆತ್ಮದಲ್ಲಿರುವ ಆ ಪಾಪದ ಅವಸ್ಥೆಗಳು. ನೋಡಿ, ಈ ಮಧ್ಯೆ ಇರುವ ಪ್ರಾರ್ಥನೆ ಇದೆಯಲ್ಲ ಬೇರೆ, ಈ ಪ್ರಾರ್ಥನೆ ಅಂದ್ರೆ 100% ಪವರ್ಫುಲ್ ಪ್ರಾರ್ಥನೆ. ಹೃದಯ ಬಿಚ್ಚಿ, ಅವನಿಗೆ ಫೋಕಸ್ ಕಾನ್ಸಂಟ್ರೇಷನ್ ಪ್ರಾಬ್ಲಮೇ ಇಲ್ಲ ಅಲ್ಲಿ ಕಣ್ಣು ಮುಚ್ಚುವಾಗ ಬೇರೆ ಬೇರೆ ಕತ್ತಲೆ ಎಲ್ಲ ಮನಸ್ಸಿಗೆ ಬರ್ತಾ ಇಲ್ಲ, ಆ ವ್ಯಕ್ತಿ ಮನಸ್ಸಿಗೆ ಬರ್ತಾ ಇಲ್ಲ. ಇವನ ಪ್ರವಾದಿ ಈಗ ಪ್ರಾರ್ಥನೆ ಮಾಡುವಾಗ ಅವನಿಗೊಂದೇ ಒಂದು, ನಾನು ನನ್ನ ದೇವರು ಮಾತ್ರ. ಅಲ್ಲಿ ಇರೋ ಒಂದು ಡಿಸ್ಟರ್ಬೆನ್ಸೇ ಅಲ್ಲಿ ಇಲ್ಲ. ದೇವರ ಮಾತ್ರ ಹತ್ತಿರದಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಇದೇ ಆಗಿದೆ ಆತ್ಮದ ಬಡತನವನ್ನು ಗೊತ್ತಿರುವ ವ್ಯಕ್ತಿಯ ಲಕ್ಷಣ. ಅದಾದ್ಮೇಲೆ ನಮ್ಗೆ ಗೊತ್ತು, ಸ್ವಾಮಿ ಅವನನ್ನು ಇದು ಸಮುದ್ರದ ತೀರಕ್ಕೆ ವಾಂತಿ ಮಾಡುವಂತೆ ಮೀನಿಗೆ ಆಜ್ಞೆಯನ್ನು ಕೊಡ್ತಾ ಇದ್ದಾರೆ. ಪ್ರಿಯರೇ, ಆತ್ಮದ ಬಡತನವನ್ನು ಗೊತ್ತಾದ ಯೋನನ 2ನೇ ಜನನವಾಗಿದೆ ಈ ಮೀನಿನ ಬಾಯಿಂದ. ಅದಾದ್ಮೇಲೆ ಇನ್ನು ಅವನು ತಿರುಗಿ ನೋಡ್ತಾ ಇಲ್ಲ, ಧೈರ್ಯವಾಗಿ ನಿಂತು ಸಾರ್ತಾ ಇದ್ದಾರೆ. ಕಾರಣ ಯೋನನಿಗೆ ಗೊತ್ತು, ಇದು ನಂದಲ್ಲ, ನನ್ನ ದೇವರದೇ ಎಲ್ಲ. ಪ್ರಿಯರೇ, ಇದು ಸಾಧ್ಯವಾಗುವುದು ಯಾವಾಗ? ನಮ್ಮ ಆತ್ಮದ ಬಡತನವನ್ನು ಗೊತ್ತಾಗುವಾಗ. ಇಲ್ಲಿರುವ ನಾವು ಒಬ್ಬೊಬ್ಬರು ಪ್ರಿಯರೇ ಪ್ರಾಮಾಣಿಕವಾಗಿ ಟೆಸ್ಟ್ ಮಾಡಿ, ನಾವು ಅವರನ್ನು ಖುಷಿಪಡಿಸಲು, ಇವರನ್ನು ಖುಷಿಪಡಿಸಲು, ಎಲ್ಲರ ಕಡೆಯಿಂದ ಒಳ್ಳೆಯ ಹೆಸರು ಪಡೆಯಲು ಇರುವ ಪ್ರಾರ್ಥನೆಗಳಲ್ಲ ದೇವರು ಎದುರು ನೋಡುವುದು. ನಮ್ಮ ಆತ್ಮದ ಇದು ದೇವರ ಎದುರು. ಪ್ರಿಯರೇ,
ಈ ಸಮಯದಲ್ಲಿ ಸ್ವಲ್ಪ ನಾವು ಚಿಂತಿಸುವುದಾದ್ರೆ ಲೂಕನ ಶುಭ ಸಂದೇಶ 18ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಓದಿ. ಕೆಲವರು ತಾವೇ ಸತ್ಪುರುಷರು ಎಂದುಕೊಂಡು ಇತರರನ್ನು ತುಚ್ಛವಾಗಿ ಕಾಣುತ್ತಿದ್ದರು. ಅಂತವರ ಉದ್ದೇಶಿಸಿ ಯೇಸು ಸ್ವಾಮೀತಿ ಹೇಳಿದರು. ಒಮ್ಮೆ ಇಬ್ಬರು ಪ್ರಾರ್ಥನೆ ಮಾಡಲು ದೇವಾಲಯಕ್ಕೆ ಹೋದರು. ಇವರಲ್ಲಿ ಒಬ್ಬನು ಫರಿಸಾಯನು, ಇನ್ನೊಬ್ಬನು ಸುಂಕ ವಸೂಲಿಯವನು. ಫರಿಸಾಯನು ಮುಂದೆ ನಿಂತು ತನ್ನಷ್ಟಕ್ಕೆ ಹೀಗೆ ಪ್ರಾರ್ಥನೆ ಮಾಡಿದ, ಓ ದೇವರೇ, ನಾನು ಇತರರ ಹಾಗೆಲ್ಲ, ಅವರಾದರೂ ಕೊಳ್ಳೆಗಾರರು, ಅನ್ಯಾಯಗಾರರು, ವ್ಯಭಿಚಾರಿಗಳು. ನಾನು ಈ ಸುಂಕದವಂತೆಯೇ ಅಲ್ಲ. ಇದಕ್ಕಾಗಿ ನಿಮಗೆ ಧನ್ಯವಾದ ಸಲ್ಲಿಸುತ್ತೇನೆ. ನಾನಾದರೂ ವಾರಕ್ಕೆ 2 ದಿನ ಉಪವಾಸ ವೃತ್ತವನ್ನು ಕೈಗೊಳ್ಳುತ್ತೇನೆ. ನನ್ನ ಆದಾಯದ 10ನೇ 1 ಪಾಲನ್ನು ನಿಮಗೆ ಸಲ್ಲಿಸುತ್ತೇನೆ. ಸುಂಕ ವಸೂಲಿಯನಾದರೂ ದೂರದಿಂದಲೇ ನಿಂತು ತಲೆಯನ್ನು ಮೇಲಕ್ಕೆ ಎತ್ತದೆ, ಓ ದೇವರೇ, ನಾನು ಪಾಪಿ, ನನಗೆ ದಯೆ ತೋರಿ ಎನ್ನುತ್ತಾ ಎದೆ ಬಡಿದುಕೊಂಡ. ದೇವರ ದೃಷ್ಟಿಯಲ್ಲಿ ಪಾಪಮುಕ್ತನಾಗಿರುವ ಮನೆಗೆ ತೆರಳಿದವನು ಈ ಸುಂಕ ವಸೂಲಿಯವನೇ, ಈ ಫರಿಸಾಯನಲ್ಲ ಎಂದು. ಸ್ವಾಮಿ ಕೊನೆಗೆ ಹೇಳ್ತಾ ಇದ್ದಾರೆ, ದೇವರ ದೃಷ್ಟಿಯಲ್ಲಿ ಪಾಪಮುಕ್ತನಾಗಿ ಮನೆಗೆ ತೆರಳಿದವನು, ಪಾಪಮುಕ್ತನಾಗಿ ನೀತಿವಂತನಾಗಿ ಮರಳಿ ಹೋದವನು ಸುಂಗ ವಸೂಲಿಯವನು. ಪ್ರಿಯರೇ, ನೀವೇ ಯೋಚನೆ ಮಾಡಿ, ಮನುಷ್ಯರ ದೃಷ್ಟಿಯಲ್ಲಿ ನೀತಿವಂತನಾಗಿ ಹೋಗಿರೋರು ಯಾರು? ಫರಿಸಾಯರು. ಯಾಕೆ? ಅವನ್ನ ಏನು ಪಾಪ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಓಕೆ, ಅವನು ಏನೋ ಪಾಪ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ. ದಯಾಲ್, ಈ ವಿಷಯವನ್ನು ಸ್ವಲ್ಪ ಒಂದು ಅನಲೈಸ್ ಮಾಡ್ತೀರಾ? ಖಂಡಿತ. ಇಲ್ಲಿ ನೀವು ಮೊದಲು ಪ್ರಾರಂಭದಲ್ಲಿ ಹೇಳಿದಾಗೆ ಆತ್ಮದಲ್ಲಿ ಬಡವರು ಇವರಿಬ್ರು ಹೋಗಿ ನೋಡುವಾಗ ಅಲ್ಲಿ ಕುಳಿತಿದ್ದಂತ ಜನ ಖಂಡಿತ ಕೇಳ್ತಾರೆ, ವಾ ಎಷ್ಟು ಒಳ್ಳೆಯವನಪ್ಪ ನೋಡಿ, ಅವನ್ ಪಾಪ ಮಾಡಿಲ್ಲ, ಉಪವಾಸ ಮಾಡ್ತಾ ಇದ್ದಾನೆ, ದಾನ ಧರ್ಮ ಮಾಡ್ತಾ ಇದ್ದಾನೆ, ದೇವ್ರೆ ಅವನೆಂತೂ ನೀತಿವಂತ, ನನ್ಗೆ ಅವನೇ ರೋಲ್ ಮಾಡಲು, ನಾನು ಹಾಗೆ ಆಗ್ಬೇಕು ಅಂತ ಖಂಡಿತವಾಗಿ ಜನ ಮಾತಾಡ್ತಾರೆ ಬ್ರದರ್. ಆದ್ರೆ ದೇವ್ರು ನೋಡ್ತಾ ಇರೋದಿಷ್ಟೇ, ಇಲ್ಲಿ ನಿಂತ್ಕೊಂಡಿರುವಂತ ಸುಂಕ ವಸೂಲಿಗಾರ ಹೇಳ್ತಾ ಇದ್ದಾನೆ, ನಾನು ಸ್ವಾಮಿ, ನಾನು ಪಾಪಿ. ನೋಡಿ, ಅವನು ಬಲಹೀನತೆನೆ ಅದು, ನಾನು ಪಾಪಿ. ದೇವ್ರ ಮುಂದೆ ನಾವು ಓಪನ್ನೆಸ್ ಇರೋದೇ ಅದೊಂದು ಅದೃಷ್ಟ ಬ್ರದರ್. ಈಗ ಸುಂಗ ವಸೂಲಿಯವನ ಅಡ್ವಾಂಟೇಜ್ ಏನು? ಈ ಫಾರಿಸಿಯವನ ಮೇಲೆ ಸುಂಗ ವಸೂಲಿಯವನ ಅಡ್ವಾಂಟೇಜ್ ಏನು? ಅವನು ಸುಂಕ ವಸೂಲಿಯವನು, ಫಾರಿಸಿಯರು ಸುಂಕ ವಸೂಲಿ ಬಗ್ಗೆ ಹೇಳ್ತಾ ಇದ್ದಾನೆ, ಅವನ್ ತಪ್ಪುಗಳನ್ನ ಮಾತ್ರ ಹೇಳ್ತಾನೆ, ಇವನ್ ತಪ್ಪು ನೋಡ್ಕೋತಾ ಇಲ್ಲ. ಸುಂಕ ವಸೂಲಿಯನ್ನು ಒಂದು ಬ್ಲೇಮ್ ಮಾಡ್ತಾ ಇಲ್ಲ. ಪ್ರಿಯರೇ, ಇಲ್ಲೇ ಸಮಸ್ಯೆ ಬರೋದು. ನಮಗೆ ಬೇರೆಯವರ ಆತ್ಮದ ಬಡತನವನ್ನು ಈಸಿಯಾಗಿ ಕಂಡುಹಿಡಿಯಕ್ಕಾಗುತ್ತೆ, ಆದ್ರೆ ನಮ್ಮ ಆತ್ಮದ ಬಡತನವನ್ನು ಕಂಡುಹಿಡಿಯಲು ನಮ್ಗೆ ತುಂಬಾ ಕಷ್ಟವಿದೆ. ಪ್ರಿಯರೇ, ನಿಜವಾಗಿ ಹೇಳ್ತೀನಿ, ಭಾಗ್ಯವಂತರು ಅಂತ ಹೇಳುವಾಗ ನೀವ್ ಬೇಕಾದ್ರೆ ಬರೆದಿಟ್ಕೊಳ್ಳಿ, ಭಾಗ್ಯವಂತರು ಅಂತ ಹೇಳುವ ವ್ಯಕ್ತಿ ಅವನ ಆತ್ಮದ ಬಡತನವನ್ನು ತಿಳಿದ ವ್ಯಕ್ತಿ ಆಗಿರುತ್ತಾನೆ. ಪ್ರೈಸ್ ದಿ ಲಾರ್ಡ್. ಇವನೇ ಭಾಗ್ಯವಂತನು ನಿಜವಾಗಿಯೂ. ಈಗ ಈ ಮುಂಚಾಣೆಯಲ್ಲಿ ನಾವು ಇಷ್ಟು ಜನ ಇಲ್ಲಿ ಇದ್ರೆ ಸ್ವಲ್ಪವಾಗಿ ಆದ್ರೂ ನಮ್ಮ ಆತ್ಮದ ಬಡತನವನ್ನು ನಾವು ಗೊತ್ತಾಗಿದೆ, ಸ್ವಲ್ಪ ಆದ್ರೂ. ಇಲ್ದೇ ಮುಂಚೆನೆ ಸೇರಕ್ ಆಗಲ್ಲ. ನಮ್ಮ ಆತ್ಮದ ಬಡತನವನ್ನು ಗೊತ್ತಿಲ್ಲದೆ ಇರುವ ವ್ಯಕ್ತಿ ಆದ್ರೆ ನ್ಯಾಚುರಲಿ ಈ ಕ್ವಶನ್ ಬರುತ್ತೆ, ಇಷ್ಟು ಬೇಗ ಎದ್ದೇಳ್ಬೇಕಾ? ಇಷ್ಟು ಬೇಗ ಎದ್ದೇಳಕ್ಕೆ ನಾವೇನ್ ತಪ್ಪು ಮಾಡಿದೆ ಅಂತೆ? ನೀವೆಲ್ಲ ಪಾಪಿಷ್ಟ್ರು, ಅದಕ್ಕೆ ನೀವು ಪ್ರಾರ್ಥನೆ ಮಾಡುವುದು. ನಾವೇನ್ ಪಾಪ ಮಾಡ್ತಾ ಇಲ್ಲ, ಅದ್ರಿಂದ ನಮ್ಗೆ ಸಮಸ್ಯೆನೂ ಇಲ್ಲ, ಪ್ರಾಬ್ಲಮೂ ಇಲ್ಲ. ಇದೆಲ್ಲ ನಾವು ಆಲಿಸಿದವರು ಬೇರೆಯವರ ಬಾಯಿಂದ. ಪ್ರಿಯರೇ, ಈ ಸುಂಕ ವಸೂಲಿಯವನ ಆ ಒಂದು ಮೈಂಡ್ ಸೆಟ್, ಅಯ್ಯ ನಾನು ಪಾಪಿ ಅಂತ ಹೇಳ್ಬೇಕಾದ್ರೆ ಸುಲಭ ಅಲ್ಲ ಪ್ರಿಯರೇ. ಬೇರೆ ಏನ್ ಬೇಕಾದ್ರೆ ಹೇಳ್ಬೋದು, ನನ್ ಕಷ್ಟ ತಿಂದೆ, ನಾನ್ ನೋವು ತಿಂದೆ, ಅವ್ರು ನನಗೆ ನೋವು ಕೊಟ್ರು, ನನ್ಗೆ ಅದು ಇದು ಅಂತ ಹೇಳಿ ಹೇಳುವುದು ಸುಲಭ ಇದೆ. ಅಯ್ಯ ನಾನು ಪಾಪಿ ಎಂದು ಜನರ ಮುಂದೆ ಹೇಳುವುದು ಪ್ರಿಯರೇ ತುಂಬಾ ಕಷ್ಟ ಇರುವ ಕಾರ್ಯ. ನಿಜವಾಗಿ ಅದೇ ಭಾಗ್ಯ ಅಂತ ಹೇಳಬಹುದು. ಅವನ ಆತ್ಮದ ಬಡತನವನ್ನು ಪರಿಪೂರ್ಣವಾಗಿ ಕಂಡು ಹಿಡಿಯುವಾಗ ಅವನ ಶೈಲಿ ನೋಡಿ, ದೇವಾಲಯದ ಒಳಗಡೆ ಹೋಗೇನೆ ಅವನಿಗೆ ಆಗ್ತಾ ಇಲ್ಲ ಅಂತ ಹೇಳುವಾಗ ಅವನಿಗೆ ಗೊತ್ತು, ನಾನು ಅದಕ್ಕೆ ಯೋಗ್ಯನಲ್ಲ ಎಂದೇಳಿ. ಪ್ರಿಯರೇ, ನಾವು ಪರಿಶೋಧಿಸಿ ನೋಡಿ, ದಿನೇ ದಿನೇ ಪರಮ ಪ್ರಸಾದವನ್ನು ಸ್ವೀಕರಿಸುವರು.
ನಮ್ಗೆ ಈ ಚಿಂತೆ ಯಾವತ್ತಾದ್ರೂ ಬರುತ್ತಾ? ಎಷ್ಟೇ ತಪ್ಪು ಮಾಡಿ ನಾವು ಪರಮಹಂಸ ಸ್ವೀಕರಿಸ್ತಾ ಇದ್ದೀವಿ, ಎಷ್ಟೇ ಸುಳ್ಳು ಹೇಳಿಬೇಕಾದ್ರೆ ನಮ್ಗೆ ಈ ಚುಚ್ಚು ಬರುತ್ತದ ನಮ್ ಹೃದಯದಲ್ಲಿ. ನಮ್ ಹೃದಯದಲ್ಲಿ ಏನ್ ಬರುತ್ತೆ? ನಾನು ಪ್ರಾರ್ಥನೆಯಲ್ಲಿ ಇರುವವನು, ನಾನ್ ಪರಮಪ್ರಸಾದವನ್ನು ಸ್ವೀಕರಿಸದೇ ಇದ್ರೆ ಬೇರೆಯವ್ರು ಏನ್ ಯೋಚನೆ ಮಾಡ್ತಾರೆ? ಎಷ್ಟೋ ಬಾರಿ ಬೇರೆಯವರು ಏನ್ ಯೋಚನೆ ಮಾಡ್ತಾರೆ ಅಂತ ಹೇಳಿ ನಮಗೆ ಪರಮಪ್ರಸಾದವನ್ನು ಸ್ವೀಕರಿಸಿದ ಸಮಯಗಳುಂಟು ಅಲ್ವಾ? ನಮ್ಗೆ ಪಾಪ ಮಾಡಿರೋ ವಿಷಯಗಳು ಗೊತ್ತಿದ್ರು, ಮನೆಯಲ್ಲಿ ಫೈಟಿಂಗ್ ಆಗಿರೋದು ಗೊತ್ತಿದ್ರು, ನಮ್ಗೆ ಒಂದ್ ಕಡೆ ನಮ್ಗೆ ಅಯ್ಯೋ ನಾನ್ ಸ್ವೀಕರಿಸಿ ಯೋಗ್ಯತೆ ಇದೆಯೋ ಅಂತ ಗೊತ್ತಿದ್ರು, ನಾನ್ ಸ್ವೀಕರಿಸದೇ ಇದ್ರೆ ಬೇರೆಯವರು ಏನು ಯೋಚನೆ ಮಾಡ್ತಾರೆ? ಪ್ರಿಯರೇ, ನೋಡಿ, ನಮ್ಗೆ ನಮ್ಮ ಆತ್ಮದ ಬಡತನ ಪರಿಪೂರ್ಣವಾಗಿ ನಮ್ಗೆ ಗೊತ್ತಿದೆಯಾ? ನಾನು ಹೇಳೋದು ಎಲ್ರೂ ಹೀಗೆ ಅಂತಲ್ಲ, ಜನರಲ್ ಆಗಿ ನಾನು ಹೇಳೋದು. ಯಾರು ಇದ್ರಲ್ಲಿ ತಪ್ಪು ತಿಳ್ಕೊಬೇಡಿ ದಯವಿಟ್ಟು. ಜನರಲ್ ಆಗಿ ಹೇಳೋದು. ಇದರಲ್ಲಿ ಪಾರಮಾರ್ಥಿಕವಾಗಿ ಮಾಡುವವರು ಇರ್ತಾರೆ. ಆದರೆ ನಾವು ಹೇಗೆ ನಮಗೆ ಪರಮಪ್ರಸಾದ ಸ್ವೀಕರಿಸುವುದಕ್ಕೆ ಯಾವ ಒಂದು ಚುಚ್ಚು ಇಲ್ಲದೆ ನಾವು ಹೋಗಿ ಸ್ವೀಕರಿಸುವುದಾದ್ರೆ, ಈ ವ್ಯಕ್ತಿಗೆ ದೇವಾಲಯದ ಒಳಗಡೆ ಎಂಟ್ರಿ ಆಗಕ್ಕೇನೆ ಭಯ. ನಾನು ಯೋಗ್ಯನಲ್ಲ, ಅಯ್ಯ ನಾನು ಪಾಪಿ. ಅವನ್ ಬೇರೆಯವರ ಮುಖಕ್ಕೆ ನೋಡ್ತಾ ಇಲ್ಲ. ಈ ಫಾರಿಸಿಯು ನೋಡಿ, ಇವನ್ ಸುಮ್ನೆ ಸುಳ್ಳು ಹೇಳ್ತಾ ಇದ್ದಾನೆ, ನಮ್ಗೆ ಗೊತ್ತಿಲ್ವಾ ಇವನ್ ಯಾರು ಹೇಳಿ ಒಂದು ಮಾತಾಡ್ತಾ ಇಲ್ಲ ಇವನು. ಅವನಿಗೆ ಭಯ. ಅವನು ಮತ್ತು ದೇವರು ಮಾತ್ರ, ಅಯ್ಯ ನನ್ ಪಾಪಿ, ಈ ದೇವಾಲಯದ ಒಳಗಡೆ ಕಾಲಿಡಲು ಯೋಗ್ಯತೆ ನನಗಿಲ್ಲ ಎಂಬ ರೀತಿಯಲ್ಲಿ ಅಳುವ ಈ ಶೃಂಗ ವಸೂಲಿಯವನ ಆ ಒಂದು ಅವಸ್ಥೆ ಆದ್ರೂ, ಆ ಒಂದು ಮೈಂಡ್ ಸೆಟ್ ಆದ್ರೂ ನಮ್ಗಿದ್ಯಾ? ಸ್ವಲ್ಪ ಯೋಚನೆ ಮಾಡಿ. ನಾವು ಯಾವಾಗಲೂ ಒಂದು ಭ್ರಮೆಯಲ್ಲಿ ನಾವು ಜೀವಿಸುವವರಾಗಿದ್ದೇವೆ. ಉದಾಹರಣೆಗೆ ನಾವು ನೋಡಿ, ಫಿಲಿಪಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 13ನೇ ವಾಕ್ಯ ತಗೊಳ್ಳಿ. ಫಿಲಿಪಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 13ನೇ ವಾಕ್ಯ. ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ. ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ. ಈ ವಚನ ನಾವು ಎಷ್ಟು ಬಾರಿ ಉಪಯೋಗಿಸಿದೀವಿ ಅಲ್ವಾ? ಇದರ ಒಂದು ಕರೆಕ್ಟ್ ಅರ್ಥ ನಾವು ನೋಡೋದಾದ್ರೆ, ಪರಿಣಾಮ ಮಾತಾಡಕ್ಕಾಗತ್ತಾ? ಇಲ್ಲ ಅನ್ಸುತ್ತೆ. ವೆರೋನಿಕಾ ಸಿಸ್ಟರ್, ನಿಮಗೂ ಕಷ್ಟ ಆಗುತ್ತೆ ಅನ್ಸುತ್ತೆ ಮಾತಾಡೋದಲ್ಲಿ. ಸಗಾಯ್ ಮೇರಿ ಮಿಸ್, ಈ ವಚನದ ಅರ್ಥ ಕರೆಕ್ಟ್ ಆಗಿ ನಾವು ಚಿಂತಿಸೋದಾದ್ರೆ ಇದುವರೆಗೆ ನಾವು ಉಪಯೋಗಿಸಿರುವುದು ಏನಕ್ಕೆ? ಅಂದ್ರೆ ಸರ್ವೇಶ್ವರನ ಶಕ್ತಿ ಇದ್ರೆ ಯಾವುದನ್ನಾದ್ರೂ, ಆಧ್ಯಾತ್ಮಿಕ ಜೀವನ ಯಾವುದನ್ನಾಗ್ಲಿ, ಲೌಕಿಕ ಜೀವನಗೆ ತಾನಾಗೆ ದೇವ್ರು ಏನ್ ಬೇಕಾದ್ರೂ ಕೊಡ್ತಾರೆ ನಮ್ಮ ಉಪಯೋಗಕ್ಕೆ. ಆದ್ರೆ ನಾವು ಆತ್ಮಿಕ ಹೆಚ್ಚಾಗಿ ಉಪಯೋಗಿಸೋದು ಈ ಸಾಯಿ ಮೇರಿ ಮಿಸ್ ಹೇಳಿದ ಹಾಗೆ, ಲೌಕಿಕವಾಗಿ ಏನೆಲ್ಲ ಸಮಸ್ಯೆಗಳಿದೆ ಆ ಸಮಯದಲ್ಲಿ ಸರ್ವೇಶ್ವರನ ಶಕ್ತಿಯಿಂದ ಸಕಲವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ. ಸಾಲದ ಹೊರೆಯಿಂದ ನರಳುವ ವ್ಯಕ್ತಿ ಆದ್ರೆ ಸರ್ವೇಶ್ವರನ ಶಕ್ತಿಯಿಂದ ಈ ಸಾಲದ ಹೊರೆಯಿಂದ ಬಿಡುಗಡೆ ಪಡೆಯುವ ಶಕ್ತಿ ನನಗೆ ದೇವರು ಕೊಟ್ಟಿದ್ದಾರೆ. ಪ್ರಿಯರೇ, ಇದೇ ರೀತಿಯಲ್ಲಿ ನಾವು ಅನೇಕ ಬಾರಿ ಈ ವಚನ ಉಪಯೋಗಿಸುವಾಗ ಒಂದು ಅದ್ಭುತಗಳ ಲೆವೆಲ್ಗೆ ನಾವು ಉಪಯೋಗಿಸ್ಬೋದು. ದಯಾಲ್, ಈ ವಿಷಯದಲ್ಲಿ ಏನ್ ಹೇಳ್ತೀರಾ? ಅಂದ್ರೆ ಯಾವತ್ತಾದ್ರೂ ನಾವು ಪ್ರಾರ್ಥನೆ ಮಾಡುವಾಗ ಈಗ ಬೇರೆಯವ್ರದ್ದು, ದೇವ್ರೇ ಆ ವ್ಯಕ್ತಿ ಸಾಲ ತೀರ್ಸು ಅಂತ ಹೇಳ್ತೀವಿ ಹೊರತು ದೇವ್ರ ಆ ವ್ಯಕ್ತಿಯ ಪಾಪವನ್ನ ಕ್ಷಮಿಸು ಅಂದ್ರೆ ನಮ್ಗೆ ಭಯ. ಆ ವ್ಯಕ್ತಿ ಬೇಸರ ಮಾಡ್ಕೊಂಡ್ಬಿಡ್ತಾನೆ ಅವನು, ಯಾಕಂದ್ರೆ ನಮ್ಗೆ ನಾನು ಹೇಳೋದು ಆ ವ್ಯಕ್ತಿ ಬಿಡಿ, ನಮ್ಮ ಒಬ್ಬೊಬ್ಬರ ಜೀವನ ನೋಡುವಾಗ ಈ ವಚನ ನಾವು ಯಾವಾಗ ಉಪಯೋಗಿಸ್ತೀವಿ? ನಮ್ಗೆ ಯಾವಾಗ ಕಷ್ಟ ಇದೆ ಅವಾಗ ಹೇಳ್ಕೊಂತೀವಿ, ದೇವ್ರೆ ನಮ್ಮ ರೋಗದಿಂದ ಬಿಡಿಸು, ನನ್ನ ಈ ಸಾಲದಿಂದ ಬಿಡಿಸು, ನನಗೆ ಶಕ್ತಿಯಿಂದ ನನಗೆ ಸಾಮರ್ಥ್ಯವಿದೆ ಅಲ್ವಾ? ಬೇರೆ ನಾವು ಯಾರಾದ್ರೂ ಈ ಸ್ವಲ್ಪ ಕೆಳಮಟ್ಟದಲ್ಲಿರೋ ವಿಷಯಗಳು ಯೋಚನೆ ಮಾಡ್ತೀರಾ? ಸರ್ವೇಶ್ವರನ ಶಕ್ತಿಯಿಂದ ಸುಳ್ಳು ಹೇಳದೆ ಇರುವ ಸಾಮರ್ಥ್ಯ ನನಗಿದೆ. ಸರ್ವೇಶ್ವರನ ಶಕ್ತಿಯಿಂದ ಉಪವಾಸ ಮಾಡುವ ಸಾಮರ್ಥ್ಯ ನನಗಿದೆ. ಸರ್ವೇಶ್ವರನ ಶಕ್ತಿಯಿಂದ ನನ್ನ ಆತ್ಮದ ಬೆಡತನವನ್ನು ಕಂಡುಹಿಡಿಯುವ ಸಾಮರ್ಥ್ಯ ನನಗಿದೆ. ಇದು ನಾವು ಯೂಸ್ ಮಾಡೋದಿಲ್ಲ ಈ ವಚನ ಧ್ಯಾನಿಸುವಾಗ ಅಲ್ವಾ? ನಾವು ಇದಕ್ಕೆಲ್ಲ ಆ ಒಂದು ಏನ್ ಹೇಳ್ತೀರಾ, ಒಂದು ಓವರ್ ಎಂಫಸಿಸ್ ಕೊಡುವುದು ಈ ಅದ್ಭುತಗಳ ನಡೆಯುವ ವಿಷಯಗಳಲ್ಲಿ ನಾವು ಈ ವಚನವನ್ನು ಉಪಯೋಗಿಸಿ. ಪ್ರಿಯರೇ, ಅಂದ್ರೆ ನಮ್ಮ ಮೈಂಡ್ ಸೆಟ್ ಏನೆಂದ್ರೆ ಅದ್ಭುತಗಳು, ಅಸಾಧ್ಯವಾದ ಕಾರ್ಯಗಳು ಇದೇನೆ,
ನಮ್ಗೆ ನಡೆಯುವ ಲೌಕಿಕವಾದ ರೀತಿಯ ಆ ಒಂದು ಅಗತ್ಯಗಳು ಪೂರೈಸುವ ವಿಷಯವಾಗಿದೆ ಅದ್ಭುತಗಳು ಗುರುತುಗಳು ಅಂತೇಳಿ. ನಿಜವಾಗಿಯೂ ಸುಳ್ಳು ಹೇಳದೇ ಇರಬೇಕಾದ್ರೆ ನಮಗೆ ಸರ್ವೇಶ್ವರನ ಶಕ್ತಿಯಿಂದ ಸಾಧ್ಯ. ಸರ್ವೇಶ್ವರನ ಶಕ್ತಿಯಿಂದ ಸುಳ್ಳು ಹೇಳದೇ ಇರುವ ಆ ಒಂದು ಸಾಮರ್ಥ್ಯ ನಾನು ಪಡೆದಿದ್ದೇನೆ ಅಂತ ಹೇಳು. ಪ್ರಾರ್ಥನೆಯಲ್ಲಿರುವ ನಾವುಗಳೇ ಇದುವರೆ ಪ್ರಾರ್ಥನೆ ಮಾಡಿಲ್ಲ. ಸರ್ವೇಶ್ವರನ ಶಕ್ತಿಯಿಂದ ನಾನು ಈ ರೋಗಿಗೆ ಸೌಖ್ಯ ಕೊಡುವ ಶಕ್ತಿ ಇದೆ, ಸಾಲ ನೀರಿಸುವ ಸಾಮರ್ಥ್ಯ ಇದೆ, ಇದೆಲ್ಲ ನಾವು ಪ್ರಾರ್ಥನೆ ಮಾಡಿರ್ಬೋದು. ಆದ್ರೆ ಪ್ರಿಯರೇ, ಇದು ಈ ರೀತಿಯಲ್ಲಿ ಅಂದ್ರೆ ನಾವು ಪ್ರಾರ್ಥನೆ ಮಾಡದೇ ಇರಕ್ಕೆ ಕಾರಣ ನಮ್ಮ ಆತ್ಮದ ಬಡತನ ನಮ್ಗೆ ಗೊತ್ತಿಲ್ಲ. ಇದು ಒಂದು ಬಡತನವಾಗಿ ನಾವು ಕಾಣ್ತಾ ಇಲ್ಲ, ಇದೊಂದು ಅನುಗ್ರಹವಾಗಿ ನಾವು ಕಾಣ್ತಾ ಇಲ್ಲ. ಇದು ಈ ಸುಂಗ ವಸೂಲಿಯವನ ಬಗ್ಗೆ ಅವನ ಪ್ರಾರ್ಥನೆಯನ್ನು ಮಾಡುವಾಗ ಹೊರಗಡೆ ಇರುವವರು ಏನ್ ಕಂಡಿರ್ಬೋದು? ಪಾರಸಿಯವನಕ್ಕೆ ಇವನನ್ನು ನೋಡಿ ಅಂತ ಹೇಳಿರ್ಬೋದು. ಪಾರಸಿಯವನ ಅಲ್ಲದೆ ಇರುವ ವ್ಯಕ್ತಿಗಳು, ಸುಂಗ ವಸೂಲಿ ಅವನ ಹಿಂದೆ ಮುಂದೆ ನಿಂತ ವ್ಯಕ್ತಿಗಳು ಯಾವ ರೀತಿ ಯೋಚನೆ ಮಾಡಿರ್ಬೋದು? ಎಂತ ಪಾಪಿಯವನು, ಹಾ ಇಷ್ಟೆಲ್ಲ ಮಾಡಿ ಬಂದ್ ನಿಂತ್ಕೊಂಡು ಏನ್ ಧೈರ್ಯ ಇರ್ಬೇಕು ಇವ್ನಿಗೆ ಇಲ್ಲಿ ಬಂದ್ ನೋಡಿ, ನಿಂತ್ಕೊಳಕ್ಕೆ. ಅವನಿಗೆ ದೇವಾಲಯಕ್ಕೆ ಎಂಟ್ರಿ ಆಗಲೇ ಅವನಿಗೆ ಅರ್ಥ ಇಲ್ಲ. ನೋಡಿ, ನಾವೆಲ್ಲ ಸ್ಕೂಲ್ ಆಗಿ ಎಂಟ್ರಿ ಆಗ್ತಾ ಇದ್ದೀವಿ ಅಲ್ವಾ? ಸೊ ಪ್ರಿಯರೇ, ಅವರು ಯೋಚನೆ ಮಾಡೋದೆಲ್ಲ ದೇವರ ಪ್ರವೃತ್ತಿ ಅಂದ್ರೆ ಮಹಾ ಅದ್ಭುತ ಕಾರ್ಯಗಳೇ ಅದೊಂದೇ. ಈಗ ಎಷ್ಟೋ ಬಾರಿ ಧ್ಯಾನಗಳ ಸಮಯದಲ್ಲಿ ನಾವು ಜನರಿಗೆ ಒಂದು ತಪ್ಪು ತಿಳುವಳಿಕೆ ಕೊಡ್ತೀವಿ. ಅದ್ಭುತ, ರೋಗ ಸೌಖ್ಯ ಇದೆರಡು ಬಿಟ್ರೆ ದೇವರ ಪ್ರವೃತ್ತಿಯೇ ಇಲ್ಲ ಎಂಬ ರೀತಿಯಲ್ಲಿ ನಮ್ಮಲ್ಲಿ ಎಷ್ಟು ಜನ ಈ ಒಂದು ನಿಜವಾಗಿ ತಾಳ್ಮೆಯಿಂದ ನಿಲ್ಲುವುದು ಸರ್ವೇಶ್ವರನ ಶಕ್ತಿಯಿಂದ ಮಾತ್ರ ಸಾಧ್ಯ, ಇದೊಂದು ಪವಾಡ ಎಂಬ ರೀತಿಯಲ್ಲಿ ಯಾರಾದ್ರೂ ಹೇಳ್ಕೊಟ್ರ ನಮ್ಗೆ ಇದುವರೆಗೆ? ಪರಿಪೂರ್ಣವಾಗಿ ತಾಳ್ಮೆಯಿಂದ ನಿಲ್ಲುವುದು ನಿಜವಾಗಿ ಒಂದು ಅದ್ಭುತವೇ ಎಂಬುದು ನಮ್ಗೆ ಹೇಳಿಕೊಟ್ರ? ಇಲ್ಲ. ನಾವು ಧೈರ್ಯವಾಗಿ ಎದುರಿಸ್ಬೇಕು, ನಾವು ಶಕ್ತಿಯನ್ನು ತೋರಿಸ್ಬೇಕು. ಇಲ್ಲೇ ಅದ್ಭುತ ಎಂಬ ರೀತಿಯಲ್ಲೇ ನಾವು ಹೆಚ್ಚಾಗಿ ಕಾಣುವುದು. ತಾಳ್ಮೆ ಒಂದು ಅದ್ಭುತ ಎಂದೇಳಿ ಯಾರಿಗೆ ನೋಡಕ್ಕೆ ಸಾಧ್ಯ? ಅವರಿಗೆ ಆತ್ಮದ ಬಡತನದ ಪ್ರಾಮುಖ್ಯತೆ ಅರ್ಥವಾಗುತ್ತದೆ. ದೊಡ್ಡ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಾವು ಯಾರು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. ದೊಡ್ಡ ಪ್ರಾಬ್ಲಮ್ ಅದೇನೇ ಬ್ರದರ್, ಆತ್ಮದ ಬಡತನ ನಮ್ಗೆ ಗೊತ್ತಿಲ್ಲ. ಆದ್ರೆ ನಾವು ಆ ಒಂದು ಡೈಮೆನ್ಷನ್ ಅಲ್ಲಿ ಅರ್ಥನೇ ಮಾಡಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಅದು ಒಂದು ತಿಮೋತಿ 4:16 ವಚನ ಉಂಟಲ್ಲ, ಅಲ್ಲಿ ದೇವರು ಹೇಳ್ತಾರೆ ನಿಮ್ಮ ಮೇಲೆ ನಿಮ್ಮ ಕಣ್ಣಿಡಿ ಅಂತ ಹೇಳ್ತಾರೆ. ಆದ್ರೆ ನಾವು ಕಣ್ಣು ಯಾರ ಮೇಲೆ ಇಡ್ತೇವೆ? ನನ್ನ ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ಅವರ ಮೇಲೆ, ಬದಿಯವರ ಮೇಲೆ. ನನ್ನ ಮೇಲೆ ನನ್ನ ಕಣ್ಣು ಇಡುವುದಿಲ್ಲ. ನಾನು ಪಾಪಿ ಅಂತೇಳಿ ನಾನು ಒಪ್ಪಿಕೊಳ್ಳುವುದಿಲ್ಲ. ಎಲ್ಲರೂ ಪಾಪಿ ಅಂತೇಳಿ ನಾವು ಒಪ್ತೇವೆ. ಯಾವಾಗ ಹೌದು, ಜನರಲೈಸ್ ಮಾಡ್ತೀವಿ. ಎಲ್ಲಾ ಪಾಪಿಗಳೇ. ಅದ್ ಬಿಟ್ಟು ನನ್ನ ಸ್ಪೆಸಿಫಿಕ್ ಆಗಿ ಇದು ನೋಡಿ, ಯೋನಾ ಪ್ರವಾದಿಯ ಮೀನಿನ ಉದರದಲ್ಲಿದ್ದಾಗ ಅವನಿಗೆ ಉಂಟಾದ ಆ ಒಂದು ಮನೋಭಾವನೆಗಳು ನಾನು ನಿಜವಾಗಿ ನನ್ನ ಪ್ರಕಾರ ಅವನು ಮಾಡಿರೋ ತಪ್ಪುಗಳೆಲ್ಲ ನೆನಪಿಗೆ ಬಂದಿರುತ್ತದೆ. ಅವನ ಆತ್ಮದ ಬಡತನ A to Z ಅವನಿಗೆ ಗೊತ್ತಾಗಿದೆ. ನೋಡಿ, ನಾನು ಇದಕ್ಕೆ ಯೋಗ್ಯನೇ, ಈ ಒಂದು ಸಹನೆಯನ್ನು ತಿನ್ನಲು ನಾನು ಯೋಗ್ಯನೇ ಎಂಬುದು ಅವನಿಗೆ ಮನಸ್ಸಿಗೆ ಬಂದಾಗ ಇದು ಅವನಿಗೆ ಸಹನೆಯಾಗಿ ಅನಿಸ್ತಾ ಇಲ್ಲ. ನೋಡಿ, ಈ ಯೋನಾ ಪ್ರವಾದಿ ಯಾವತ್ತು ದೇವರು ನನಗೆ ಪನಿಷ್ಮೆಂಟ್ ಕೊಟ್ರು ಎಂದ ರೀತಿಯಲ್ಲಿ ಕಾಣ್ತಾ ಇಲ್ಲ. ಅಥವಾ ನೋಡಿ, ಈ ಮನುಷ್ಯರು ನನ್ನನ್ನು ಸಮುದ್ರಕ್ಕೆ ಬಿಸಾಡಿದರೆ ಎಂಬ ರೀತಿಯಲ್ಲಿ ಅವರ ತಪ್ಪು ಕಂಡುಹಿಡಿಯಕ್ಕೆ ಹೋಗ್ತಾ ಇಲ್ಲ. ಕಾರಣ ಇವನ ಆತ್ಮದ ಬಡತನವನ್ನು ಇವನು ಕಂಡುಹಿಡಿಯಲು ಸಾಧ್ಯವಾಯಿತು. ಪ್ರಿಯರೇ, ನಿಜವಾಗಿ ನಮ್ಮ ಆತ್ಮನ ಬಡತನವನ್ನು ನಾವು ಕಂಡುಹಿಡಿಯಲು ಪ್ರಾರಂಭಿಸುವಾಗ ಬೇರೆಯವರ ತಪ್ಪುಗಳು ನಾವು ಕಂಡುಹಿಡಿಯುವುದು ಮೈನಸ್ ಆಗ್ತದೆ, ಝೀರೋ ಆಗ್ತದೆ, ಕಡಿಮೆಯಾಗಿ 0 ಆಗ್ತದೆ. ನಾವಿನ್ನೂ ಯೋನಾ ಪ್ರವಾದಿಯ ಪ್ರಾಬ್ಲಮ್ ಏನು? ಅವ ಮೇಲಿನಿಂದ ಎಲ್ಲಿ ಬೆಟ್ಟದ ಮೇಲಿನಿಂದ ದೇವರ ಒಟ್ಟಿಗೆ ಇದ್ದವ ಇಳಿದು 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 ಕೆಳಗೆ ಹೋಗಿ ಶಿಪ್ಪಿನ ಮೇಲೆ ಪುನಃ ಇಳಿದು ಹೋಗಿ ಪಾತಾಳದಲ್ಲಿ ಅಲ್ಲಿ ಮಲಗಿ ಬಿಟ್ಟ. ಅಲ್ಲಿ ಅವನಿಗೆ ಗೊತ್ತಾಯ್ತು ನಂದೇ ಎಲ್ಲಾ ಮಿಸ್ಟೇಕ್ ಅಂತ ಹೇಳಿ. ಬೇರೆ ನಾವು ಈಗ ಮಚ್ಚಳವರ್ದು ಹೇಳಿದ ಹಾಗೆ ಆ ಕೆಳಗೆ ಇಳಿಯುವ ಆ ಒಂದು ಮೈಂಡ್ ಸೆಟ್, ಕೆಳಗೆ ಇಳಿದು ನೋಡುವಾಗ ಮಾತ್ರವೇ, ಇಲ್ಲಿಂದ ನಾನು ಮೇಲ್ಗಡೆ ನೋಡುವಾಗ ಮಾತ್ರ ನಮ್ಗೆ ಗೊತ್ತಾಗ್ತದೆ ಅಯ್ಯೋ ನಾನು ಇಂಥವನಾ ಎಂಬ ರೀತಿಯಲ್ಲಿ. ಅದರಿಂದ ಪ್ರಿಯರೇ, ನಾವು ನಿಜವಾಗಿ ನಮ್ಮ ಆತ್ಮದ ಬಡತನವನ್ನು ಕಂಡುಹಿಡಿಯುವಾಗ
ಬೇರೆಯವರ ತಪ್ಪುಗಳೆಡೆಗೆ ನೋಡಕ್ಕೇನೆ ನಮ್ಗೆ ಸಮಯ ಸಿಕ್ಕಲ್ಲ. ನಾವು ಯೋನ ಪ್ರವಾದಿ ಹಾಗೆ ದೇವರನ್ನು ಸ್ತುತಿಸುವರಾಗುತ್ತೇವೆ. ಲೂಕನ ಶುಭ ಸಂದೇಶದಲ್ಲಿ 19:1 ಓದುವಾಗ ಜಕಾಯ ಎಂಬ ವ್ಯಕ್ತಿಯನ್ನು ಕುರಿತು ನಾವು ನೋಡ್ತೇವೆ. ಅವನು ಸಹ ಪ್ರಿಯರೇ ಆತ್ಮದ ಬಡತನವನ್ನು ಕಂಡ ವ್ಯಕ್ತಿಯಾಗಿದ್ದಾನೆ. ಫಿಸಿಕಲಿ ಕುಳ್ಳ, ಸ್ಪಿರಿಚುವಲು ಸಹ ಕುಳ್ಳನಾಗಿದ್ದಾನೆ. ಅವನಿಗೆ ಗೊತ್ತಾಯಿತು, ಅವನೀಗ ಜನ ಏನ್ ನೋಡ್ತಾರೆ ಎಂಬ ಭಯ ಇಲ್ಲ ಅವನಿಗೆ. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಪೋಸ್ಟ್ ಇದೆ ಅವನಿಗೆ. ಸುಂಗ ವಸೂಲಿಯ ಮುಖಂಡನು ಹೇಳುವಾಗ ಆ ಟೈಮಲ್ಲಿ ಬೇರೆ ಯಾವ ಇದು ಇಲ್ಲ, ಹುದ್ದೆಗಳು ಇಲ್ಲ. ಬರೀ ಸುಂಗ ವಸೂಲಿ ಅವರು ಪೊಲೀಸು. ಈ ಹುದ್ದೆಯಲ್ಲಿ ಇವನ್ ಟಾಪ್ ಲೆವೆಲ್, ಒಂಥರ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಲೆವೆಲ್ ಅಲ್ಲಿ ಇರುವವನು. ಆದ್ರೆ ಯಾವಾಗ ಇವನಿಗೆ ಆತ್ಮದ ಬಡತನವನ್ನು ಗೊತ್ತಾಗಿದೆಯೋ ಆಗ ಜನರನ್ನು ಭಯ ಇಲ್ಲ. ಯೇಸುವನ್ನು ನೋಡ್ಲೇಬೇಕು ಅಂತ ಆಸೆ. ಮರ ಹತ್ತುತ್ತಾ ಇದ್ದಾರೆ. ನಾನ್ ಮರ ಹತ್ತಿದ್ರೆ ಯಾರ ನೋಡ್ತಾರೋ, ಭಯವಿಲ್ಲ. ಮರ ಹತ್ತಿಯಾದರೂ ಯೇಸುವನ್ನು ನೋಡಬೇಕು ಎಂಬ ಭಾವನೆ. ಯೇಸುಸ್ವಾಮಿ ಅವನನ್ನು ಇಳಿಸಿ ಯೇಸುಸ್ವಾಮಿ ಅವನಿಗೆ ಇನ್ನು ಕೆಲವು ಪಾಯಿಂಟ್ಸ್ ಅವನಿಗೆ ಮಿಸ್ ಆಗಿರ್ಬೋದು ಅರ್ಥ ಕಂಡುಹಿಡಿಯಲು. ಒಂದೊಂದಾಗಿ ಸ್ವಾಮಿ ಹೇಳಿಕೊಟ್ರು. ಅವನೀಗ ಅವನ ಆತ್ಮದ ಬಡತನ ಸಂಪೂರ್ಣವಾಗಿ ಗೊತ್ತಾಯಿತು. ಈಗ ಅವನ್ ಡಿಕ್ಲೇರ್ ಮಾಡ್ತಾ ಇದ್ದಾನೆ, ನಾನು ಯಾರನ್ನಾದ್ರೂ ತಗೊಂಡಿರೋದೆಲ್ಲ ಈಗೇನೆ, ಇದು 4ರಷ್ಟು ಮರಳಿ ಕೊಡುವನು. ಪ್ರಿಯರೇ, ಇದು ಆತ್ಮದ ಬಡತನವನ್ನು ಗೊತ್ತಾದ ವ್ಯಕ್ತಿಗೆ ಮಾತ್ರ ಸಾಧ್ಯ ಆಗುವ ವಿಷಯ. ಕ್ಯಾಲ್ಕುಲೇಷನ್ ಮಾಡ್ತಾಯಿಲ್ಲ ಈಗ ಅವನು, ಬೇರೆ ಕ್ಯಾಲ್ಕುಲೇಷನ್ ಏನೂ ಇಲ್ಲ ಅವನಲ್ಲಿ. ಸೊ ಪ್ರಿಯರೇ, ಈ ಒಂದು ರೇಂಜಿಗೆ ನಾವು ಇಳಿಯದೆ, ನಾವು ಈಗ ನಮ್ಮ ಅವಸ್ಥೆಯಲ್ಲಿ ನಾವು ಬೇರೆಯವರಿಗಿಂತ ಒಳ್ಳೆಯವರಾಗಿದ್ದೇವೆ. ನಮ್ಮ ಮನೆಯಲ್ಲಿ ಇರುವ ಬೇರೆ ವ್ಯಕ್ತಿಗಳಿಂದ ಒಳ್ಳೆಯ ವ್ಯಕ್ತಿ ನಾನು ಆಗಿದ್ದೇನೆ. ಈ ಒಂದು ರೇಂಜ್ ಬರುವಾಗಲೇ ನಮ್ಮ ಮೈಂಡ್ಸಿಗೆ ಒಂದು ಸ್ಪಿರಿಚುವಲ್ ಪ್ರೌಡ್ನೆಸ್ ಬಂದ್ಬಿಡುತ್ತದೆ. ಬೇರೆಯವರನ್ನೆಲ್ಲ ಸ್ವಲ್ಪ ಕೀಳಾಗಿ ನೋಡುವ ಒಂದು ಭಾವನೆ ನಮಗೆ ಬಂದ್ಬಿಡುತ್ತದೆ. ನ್ಯಾಚುರಲಿ ನಮಗೆ ಆ ನಮ್ಮ ಆತ್ಮದ ಬಡತನವನ್ನು ಕಂಡುಹಿಡಿಯಲು ಸಾಧ್ಯ ಆಗದಿರುವ ಪರಿಸ್ಥಿತಿಗೆ ರೀಚ್ ಆಗ್ತೀವಿ. ಇಲ್ಲಿ ನಾವು ಸೋತು ಹೋಗಲು ಪ್ರಾರಂಭ ಆಗ್ತದೆ. ಆಗ ನಮ್ಮ ಪ್ರಾರ್ಥನೆ ಎಲ್ಲ ಆಟೋಮ್ಯಾಟಿಕಲ್ ಆಗ್ತದೆ. ಆಗ ನಮ್ಮ ಪ್ರಾರ್ಥನೆ ಎಲ್ಲ ಬೇರೆಯವರನ್ನು ಖುಷಿ ಪಡಿಸುವ ರೀತಿಯಲ್ಲಿ, ಬೇರೆಯವರನ್ನು ತೋರಿಸುವ ರೀತಿಯಲ್ಲಿ ಆಗ್ತದೆ. ಆದರೆ ನಿಜವಾದ ಆತ್ಮದ ಬಡತನವನ್ನು ಗೊತ್ತಾಗುವಾಗ ಬೇರೆಯವರು ಏನ್ ಯೋಚನೆ ಮಾಡ್ತಾರೆ ಎಂಬ ಚಿಂತೆ ನಮಗೆ ಬರಲ್ಲ. ದೇವರು ಏನ್ ಯೋಚನೆ ಮಾಡ್ತಾರೆ ಎಂಬ ಚಿಂತೆನೆ ನಮ್ಗೆ ಹೆಚ್ಚಾಗಿ ಬರುವುದು. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಈ 1 ಸಾಮುವೇಲನ ಗ್ರಂಥದಲ್ಲಿ 6ನೇ ವಾಕ್ಯ ಇದೆ. ಎಲ್ಕಾನ, ಹನ್ನ, ಪೆನ್ನೀನ ಇವರು ಜೆರೂಸಲೇಮ್ ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ. ನಮ್ಗೆ ಗೊತ್ತು, ಹನ್ನಳಿಗೆ ಮಕ್ಕಳಿರ್ಲಿಲ್ಲ. ಮಕ್ಕಳಿಲ್ಲದೆ ಇರುವುದರಿಂದ ಪೆನ್ನೀನಳವಳು ನಿರಂತರವಾಗಿ ಇವಳಿಗೆ ನೋವು ಕೊಡ್ತಾ ಇದ್ರು. 6ನೇ ವಾಕ್ಯ ಓದಿ. ಇದಲ್ಲದೆ ಸರ್ವೇಶ್ವರ ನಿನ್ನನ್ನು ಬಂಜೆಯಾಗಿ ಮಾಡಿದ್ದಾರೆ ಎಂಬ ಚುಚ್ಚು ಮಾತುಗಳಿಂದ ನೋಯಿಸುತ್ತಿದ್ದಳು. ಪೆನ್ನೀನ ಈ ಹನ್ನಳ ತಪ್ಪು ಕಂಡು ಹಿಡಿಯುತ್ತಾ ಇದ್ದಾರೆ. ನೋಡಿ, ನೀವು ಬಂಚೆ, ಸರ್ವೇಶ್ವರ ನಿನ್ನನ್ನು ಬಂಚೆಯಾಗಿ ಮಾಡಿದ್ದಾಳೆ. ನೋಡಿ, ನಿಮ್ಮಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ, ನೀವು ತಪ್ಪು, ಯು ಆರ್ ನಾಟ್ ಎ ಬ್ಲೆಸ್ಸೆಡ್ ಅಂತ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನೀನು ಭಾಗ್ಯವಲಿಯೇ ಅಲ್ಲ ಎಂಬ ರೀತಿಯಲ್ಲಿ. ಈ ಸಮಯದಲ್ಲಿ ನಾನೇನೂ ಇಲ್ಲ ಎಂಬ ಭಾವನೆಯಲ್ಲಿ ದೇವಾಲಯಕ್ಕೆ ಹೋಗಿ ಅಳುವ ಹನ್ನಳು 9ನೇ ವಾಕ್ಯದಿಂದ ಓದುವಾಗ ಅಳುತ್ತಾ ಇದ್ದಾಳೆ ದೇವಾಲಯದಲ್ಲಿ ಓದಿ. ಶಿಲೋವಿನಲ್ಲಿ ಅವರು ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಹನ್ನಳು ಎದ್ದು ಸರ್ವೇಶ್ವರ ಮಂದಿರಕ್ಕೆ ಬಂದಳು. ಯಾಜಕ ಎಲಿಯನು ಆ ಮಂದಿರ ದ್ವಾರದ ನಿಲುವು ಪಟ್ಟಿಗಳ ಬಳಿ ಬಂದು ಪೀಠದ ಮೇಲೆ ಕುಳಿತಿದ್ದನು. ಹನ್ನಳು ಬಹು ದುಃಖದಿಂದ ಕಣ್ಣೀರಿಡುತ್ತಾ ಸರ್ವೇಶ್ವರನಲ್ಲಿ ಹೀಗೆಂದು ಪ್ರಾರ್ಥಿಸಿದಳು. ಸರ್ವಶಕ್ತ ಸರ್ವೇಶ್ವರ, ನಿಮ್ಮ ದಾಸಿಯಾದ ನನ್ನ ದುಃಖವನ್ನು ನೀಗಿಸಿರಿ, ನನ್ನನ್ನು ಪರಾಂಬರಿಸಿರಿ, ನನ್ನನ್ನು ತಿರಸ್ಕರಿಸದೆ ಕನಿಕರ ಪಟ್ಟು ನನಗೊಬ್ಬ ಮಗನನ್ನು ಅನುಗ್ರಹಿಸಿ, ಅವನನ್ನು ಮರಣಾನಂತರ ನಿಮಗೆ ಸಮರ್ಪಿಸುವೆನು. ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗುಡುವುದಿಲ್ಲ ಎಂದು ಅರಿಕೆ ಮಾಡುತ್ತೇನೆ.
ಅನ್ನಳು ಬಹಳ ಹೊತ್ತಿನವರೆಗೆ ಸರ್ವೇಶ್ವರ ಮುಂದೆ ಪ್ರಾರ್ಥನೆ ಸಲ್ಲಿಸುತ್ತಾ ಇದ್ದಳು. ಎಲಿ ಆಕೆಗೆ ಬಾಯನ್ನು ಗಮನಿಸಿದನು. ಆಕೆ ಹೃದಯಾಂತರದಿಂದ ಪ್ರಾರ್ಥಿಸುತ್ತಾ ಇದ್ದಳು. ತುಟಿಗಳು ಅಲುಗಾಡುತ್ತಿದ್ದವು, ಶಬ್ದ ಮಾತ್ರ ಕೇಳಿಸುತ್ತಿರಲಿಲ್ಲ. ಆದ್ದರಿಂದ ಇವಳು ಕುಡಿದಿರಬೇಕೆಂದು ತಿಳಿದು, ನಿನ್ನ ಕುಡಿತದ ಅಮಲು ಇನ್ನೂ ಇಳಿದಿಲ್ಲವೇ? ದ್ರಾಕ್ಷಾರಸದ ನಿಶೆ ನಿನ್ನನ್ನು ಬಿಟ್ಟು ಹೋಗಲಿ ಎಂದನು. ನೋಡಿ, ಒಂದು ನಿಮಿಷ. ಈ ಹನ್ನೆರಡದ ಅವಸ್ಥೆ ನೀವು ಯೋಚನೆ ಮಾಡಿ. ಒಂದ್ ಕಡೆ ಬಂಚೆ, ಮಕ್ಕಳಿಲ್ಲ. ಈಗ ಇದು ಕೊಡಲು ದೇವರಿಂದ ಮಾತ್ರ ಸಾಧ್ಯ. ದೇವರ ಹತ್ತಿರಕ್ಕೆ ಬರ್ತಾ ಇದ್ದಾರೆ. ಸ್ವಾಮಿ ಅಂತೇಳಿ ಅಂಗಲಾಚಿ ಬಿಡ್ತಾ ಇದ್ದಾಳೆ. ಅವಳು ದೇವರು ಮಾತ್ರ, ಬೇರೆ ಯಾವುದೊಂದು ಪ್ರಜ್ಞೆ ಇಲ್ಲದೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾವು ಆ ರೀತಿ ಎಲ್ಲ ಪ್ರಾರ್ಥನೆ ಮಾಡಿ ವರ್ಷಗಳಾಗಿದೆ. ಅನ್ನ ಪ್ರಾರ್ಥನೆ ಮಾಡಿದಾಗ ಸತ್ಯ ಅಲ್ವಾ? ಪ್ರಾರ್ಥನೆಯಲ್ಲೇ ನಾವು ಬೆಳೆದಿದ್ದೀವಿ. ಆದ್ರೆ ಹನ್ನಳು ಪ್ರಾರ್ಥಿಸಿದ ಹಾಗೆ ಸುತ್ತಮುತ್ತಲನ್ನೆಲ್ಲ ಮರೆತು ಪ್ರಾರ್ಥಿಸಿದ್ದ ಎಷ್ಟು ನಿಜವಾಗಿ ಆಸೆ ಆಗ್ತಾ ಇದೆ ಆ ರೀತಿ. ಆದ್ರೆ ಹನ್ನಳು ಪ್ರಾರ್ಥಿಸಿದಾಗ ಹನ್ನಳನ್ನು ಅನುಗ್ರಹಿಸಬೇಕಾದ ಏಲಿ ಏನ್ ನೋಡುತ್ತಾ ಇದ್ದಾರೆ? ಏಲಿ ಹೇಳ್ತಾ ಇದ್ದಾರೆ, ನಿನ್ನ ಅಮಲು ಇನ್ನೂ ಕಡಿಮೆ ಆಗಿಲ್ವಾ? ಕುಡಿಯೋದಕ್ಕೆ ಕೆಲವೊಂದು ಲಿಮಿಟ್ ಇರಬೇಕು. ಇವಳು ಕುಡಿಯಲೇ ಇಲ್ಲ. ಆದ್ರೂ ತಪ್ಪು ಆಪಾದನೆಗಳು. ಪ್ರಿಯರೇ, ತನ್ನ ಆತ್ಮದ ಬಡತನವನ್ನು ಗೊತ್ತಾದ ಹನ್ನಳು ತಪ್ಪಾದ ಆಪಾದನೆಗಳು ಬಂದರೂ ಅವಳಿಗೆ ವೇದನೆ ಇಲ್ಲ. ಅವಳು ಏಲಿಯನ್ನು ಒಂಥರ ನೀನೆಲ್ಲ ಒಬ್ಬ ಯಾಚಕನ ಎಂಬ ರೀತಿಯಲ್ಲಿ ಹೇಳ್ತಾ ಇಲ್ಲ, ನೀನೊಬ್ಬ ಪ್ರೀಷ್ಟ ಎಂಬ ರೀತಿಯಲ್ಲಿ ಹೇಳ್ತಾ ಇಲ್ಲ. ಹನ್ನಳದ ಪ್ರತಿಕ್ರಿಯೆ ನೋಡಿ, ಓದಿ ಮುಂದುವರಿಸಿ. ಆಕೆ, ಇಲ್ಲ ಸ್ವಾಮಿ, ನಾನು ಕುಡಿದಿಲ್ಲ. ನಾನು ಕುಡಿಯಲಿಲ್ಲ. ಇದು ಹೇಳಕ್ಕೆ ಪ್ರಿಯರೇ, ನಮ್ಮ ಆತ್ಮದ ಬಡತನ ನಿಜವಾಗಿ ಗೊತ್ತಾಗದಿರುವ ವ್ಯಕ್ತಿಗೆ ಇದು ಹೇಳಕ್ಕೆ ಸಾಧ್ಯವೇ ಇಲ್ಲ. ನೀನ್ ಯಾರು? ನೀವು ನಮ್ಮನ್ನು ಅನುಗ್ರಹಿಸಬೇಕಾದವನು. ಅಲ್ಲೇ ಗಲಾಟೆ ಮಾಡುವರು. ಪಾರಿಶ್ ಪ್ರೀಸ್ಟ್ ಏನಾದ್ರೂ ಒಂದು ಕಾರ್ಯಕ್ಕೆ ಪರ್ಮಿಷನ್ ಕೊಡದೇ ಇದ್ರೆ ಎಷ್ಟು ಗಲಾಟೆಗಳು ಮಾಡುವರು ನಾವುಗಳು. ಆದ್ರೆ ಇಲ್ಲಿ ಹನ್ನಳ ಆಟಿಟ್ಯೂಡ್ ಹೇಗಿದೆ? ನಾವು ಗಲಾಟೆ ಮಾಡೋದಾದ್ರೆ ನಮ್ಗೆ ಸೆಲ್ಫ್ ಜಸ್ಟಿಫಿಕೇಶನ್ ಇರ್ತದೆ. ನಾವೇ ಸ್ವಲ್ಪ ಅವರಿಗಿಂತ ಅವರೆಂತವ್ರು, ನಾವಿನ್ನು ದೊಡ್ಡವರು ಎಂಬ ಭಾವನೆಯಲ್ಲೇ ನಾವು. ಆದ್ರೆ ಹನ್ನಳ ಆಗಲ್ಲ. ಹನ್ನಳು ನಿಂತು, ಇಲ್ಲ ಸ್ವಾಮಿ, ನಾನು ಕುಡಿಯಲಿಲ್ಲ. ನನ್ನ ವೇದನೆ ಹೀಗಿದೆ, ನನ್ನ ದುಃಖ ಹೀಗಿದೆ. ಅಳುತ್ತಾ ಎಲಿ ಪ್ರವಾದಿಯ ಮುಂದೆ ಮೊಣಕಾಲೂರಿ ಹೇಳ್ತಾ ಇದ್ದಾರೆ. ಮುಂದುವರಿಸಿ ಓದಿ. ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿದವಳಲ್ಲ. ನನ್ನ ಮನೋವೇದನೆಯನ್ನು ಸರ್ವೇಶ್ವರನ ಮುಂದೆ ತೋಡಿಕೊಳ್ಳುತ್ತಾ ಇದ್ದೇನೆ. ನನ್ನ ಮನೋವೇದನೆಯನ್ನು ಸರ್ವೇಶ್ವರನ ಮುಂದೆ ತೋಡಿಕೊಳ್ಳುತ್ತಾ ಇದ್ದೇನೆ. ಪ್ರಿಯರೇ, ಈ ನಮ್ಮ ಮನೋವೇದನೆ ಸರ್ವೇಶ್ವರನ ಮುಂದೆ ತೋಡಿಕೊಳ್ಳುವಾಗ ಇವಳು ಪೆನ್ನಿನಳ ಮೇಲೆ ಆಪಾದನೆ ಆಗ್ತಾ ಇಲ್ಲ. ಸ್ವಾಮಿ, ಅವಳು ನನಗೆ ಹೀಗೆ ಹೇಳ್ತಾ ಇದ್ದಾಳೆ ನೋಡಿ. ಅವರಿಗೆಲ್ಲ ನೀವು ಮಕ್ಕಳನ್ನು ಕೊಟ್ಟಿದ್ದೀರಾ, ನನಗೆ ಮಾತ್ರ ಈ ರೀತಿ ಕಂಪ್ಲೇಂಟ್ಸ್ ಅಲ್ಲ ಪ್ರಿಯರೇ ಪ್ರಾರ್ಥನೆ ಅಂತ ಹೇಳುವುದು. ಓಕೆ, ನಮ್ಮ ಹೃದಯಗಳು ದೇವರ ಮುಂದೆ ಬಿಚ್ಚುವ, ದೇವರಿಗೂ ನನಗೂ ಮಾತ್ರ ಇರುವ ಬಾಂಧವ್ಯದ ಅವಸ್ಥೆಯಾಗಿದೆ ಪ್ರಾರ್ಥನೆ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಪ್ರಿಯರೇ. ನಾವು ಇಲ್ಲಿ ನೋಡ್ತೇವೆ, ಆತ್ಮದ ಬಡತನವನ್ನು ಕಂಡು ಹಿಡಿದ ಹನ್ನಳು ಸಾಮುವೇಲ್ ಪ್ರವಾದಿಗೆ ಜನ್ಮವನ್ನು ಕೊಟ್ಟರು. ಆ ಸಾಮುವೇಲ್ ಪ್ರವಾದಿಯಿಂದಲೇ ಬಾಕಿ ಕಂಟಿನ್ಯೂ ಆಗ್ತಾ ಇರೋದು. ನೀವು ನೋಡಿ, ಯಾರೆಲ್ಲಾ ಆತ್ಮದ ಬಡತನವನ್ನು ಕಂಡುಹಿಡಿತಾರೋ ಅವರೆಲ್ಲರೂ ಹದ್ದಿನ ಹಾಗೆ ಹಾರಾಡಿದ್ರು. ಹದ್ದಿನ ಹಾಗೆ, ಸಂಶಯವೇ ಇಲ್ಲ. ಅವರಲ್ಲಿ ಅಡ್ವಾಂಟೇಜ್ ಹೇಳ್ತೀನಿ, ಅವ್ರು ಬೇರೆಯವರ ತಪ್ಪುಗಳು ಕಂಡುಹಿಡಿಯಲ್ಲ. ಬೇರೆಯವ್ರ ನೋಯಿಸಿರುವ ವಿಷಯಗಳು ಅವರ ಮನಸ್ಸಿನಲ್ಲಿ ಇರಲ್ಲ. ಅವ್ರಿಗೂ ಅವ್ರ ದೇವರಿಗಿರುವ ಸಂಬಂಧ ಮಾತ್ರ. ನಿಜವಾಗಿ ಅವರು ಭಾಗ್ಯವಂತರಾಗ್ತಾರೆ. ನಮ್ಮ ಸಮಸ್ಯೆ ಏನಂದ್ರೆ, ಅವ್ರ ಯಾಗ ಮಾಡಿದ್ರು, ಇವ್ರು ಈಗ ಮಾಡಿದ್ರು, ಅವ್ರನ್ನ ಕಂಡ್ರೆ ಹಾಗೆ, ಇವ್ರು ನನ್ನ ಕಂಡ್ರೆ ಆಗಲ್ಲ. ಇದೆಲ್ಲ ಇಟ್ಕೊಂಡು ನಾವು ದೌರ್ಭಾಗ್ಯವಂತರಾಗಿ ಮಾಡ್ತಾ ಇದೀವಿ. ಜೊತೆಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದೀವಿ. ಪ್ರಿಯರು, ಈ ವಿಷಯ ನಮ್ಮಿಂದ ಸುಮ್ನೆ ನಾವು ಬೇಡ ಅಂತ ಹೇಳಿದ್ರೆ ಮಾಡದೇ ಇರಕ ಇರುವ ವಿಷಯ ಅಲ್ಲ. ಈ ವಿಷಯ ನಮ್ಮಿಂದ ಹೊರಗೆ ಹೋಗುವುದು ಯಾವಾಗ ನಮ್ಮ ಆತ್ಮದ ಬಡತನವನ್ನು ನಾವು ಕಂಡುಹಿಡಿಯುವಾಗ ಮಾತ್ರ. ಇದಕ್ಕಾಗಿ ಪ್ರಿಯರೇ, ಫಿಲಿಪಿಯರು 4:13 ಉಪಯೋಗಿಸೋಣ. ಸರ್ವೇಶ್ವರನ ಶಕ್ತಿಯಿಂದ ನನ್ನ ಆತ್ಮದ ಬಡತನವನ್ನು ಕಂಡುಹಿಡಿಯುವ ಸಾಮರ್ಥ್ಯ ನನಗಿದೆ. ಸರ್ವೇಶ್ವರನ ಶಕ್ತಿಯಿಂದ
ನನ್ನ ಆತ್ಮದ ಬಡತನವನ್ನು ಕಂಡುಹಿಡಿಯುವ ಸಾಮರ್ಥ್ಯ ನನಗಿದೆ. ಪ್ರಿಯರೇ, ಒಂದು ಕಥೆಯನ್ನು ಹೇಳಿ ನಾನು ಕನ್ಕ್ಲೂಡ್ ಮಾಡ್ತೇನೆ. ಒಂದು ರೈತ ಒಂದು ಕೋಳಿಯನ್ನು ಇದು ಮರಿ ಮಾಡಕ್ಕೆ 12 ಮೊಟ್ಟೆ ಇಟ್ಟು ಕೋಳಿ ಅದರ ಮೇಲೆ ಕೂರಿಸಿದ್ದರು. 12ರಲ್ಲಿ ಒಂದು ಹದ್ದಿನ ಮೊಟ್ಟೆ ಇತ್ತು. ಓಕೆ, ಮರಿ ಆಯ್ತು. ಕೋಳಿ ತಾಯಿ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವೆಲ್ಲ ಕೋಳಿ ಮರಿಗಳು. ಕೋಳಿ ಮರಿಗಳ ಗುಣ ಹೀಗಿದೆ, ಕೋಳಿ ಮರಿಗಳು ಹುಳುಗಳನ್ನು ತಿಂದು ಬಾಳ್ಬೇಕು. ಹಾಗೆ ಮಣ್ಣನ್ನು ಇದು ಮಾಡಿ ಹಾಗೆ ಮಾಡಿ ಅಲ್ಲಿಂದ ಹುಳು ಸಿಗ್ತದೆ, ಆ ಹುಳುಗಳನ್ನು ತಿನ್ನು ಜೀವಿಸಬೇಕು. ಜಾಸ್ತಿ ಹಾರಕ್ಕೆ ನಮ್ಮಿಂದ ಆಗಲ್ಲ. ಈ ರೀತಿ ಕೋಳಿಯ ಸ್ವಭಾವಗಳೆಲ್ಲ ಹೇಳಿ ಕೊಟ್ರು. ಅಲ್ಲಿದ್ದ ಹದ್ದು ಮರಿನೂ ಹೌದು, ನಾನು ಯಾರು? ಕೋಳಿ. ನಾನು ಕೋಳಿ, ನನ್ಗೆ ಹಾರಕ್ಕೆ ಆಗಲ್ಲ, ನಾನು ಈ ಹುಳುಗಳನ್ನೇ ತಿನ್ಬೇಕು. ಫಿಕ್ಸ್ ಆಗ್ಬಿಟ್ಟಿದೆ. ಆದ್ರೆ ಒಂದಿನ ನೋಡುವಾಗ ಇದು ರೆಕ್ಕ ಎಲ್ಲ ಸ್ಟ್ರಾಂಗ್ ಆಗ್ತಾ ಇದೆ, ರೆಕ್ಕೆ ಎಲ್ಲ ತುಂಬಾ ಇದೆ ಇವಂದು. ಆಗ ಒಂದಿನ ಒಂದು ಹದ್ದು, ಆಕ್ಚುಯಲ್ ಹದ್ದು, ಈ ಹದ್ದು ಮರಿಯ ಹತ್ತಿರಕ್ಕೆ ಬಂದು ಹೇಳಿದ್ರು, ನೀನೊಂದು ಹದ್ದು ಮರಿ ಅಲ್ವಾ? ಇಲ್ಲ ನಾನ್ ಕೋಳಿ ಮರಿ, ನಾನ್ ಕೋಳಿ ಮರಿ. ಇಲ್ಲ ನೀನು ಹದ್ದು ಮರಿ. ಇಲ್ಲ ನನ್ನ ತಾಯಿನೇ ಹೇಳಿದ್ದಾರೆ ನನ್ ಕೋಳಿ ಮರಿ ಅಂತ ಹೇಳಿ. ಇಲ್ಲ ನೀನು ನಿನ್ಗೆ ಹಾರಕ್ಕೆ ಬರುತ್ತೆ. ಇಲ್ಲ ನನ್ ಹಾರಕ್ ಬರಲ್ಲ, ನನ್ ತಾಯಿಗೇನೆ ಹಾರಕ್ ಬರಲ್ಲ, ಮತ್ತೆ ನನ್ಗೆ ಹೇಗೆ ಬರಕ್ಕಾಗತ್ತೆ? ಪ್ರಿಯರೇ, ಕೊನೆಯಲ್ಲಿ ನೋಡಿ, ನೀನು ಈ ಹುಳುಗಳನ್ನು ತಿಂದು ನೀವು ಮತ್ತೆ ಇಷ್ಟು ಸ್ಟ್ರಾಂಗ್ ಆಗಿರೋದು ಹೇಗೆ? ನನ್ ತಮ್ಮಂದ್ರೆಲ್ಲ 2 ಹುಳುಗಳನ್ನು ತಿನ್ನುವಾಗ ನಾನು 8-10 ತಿಂತಾ ಇದ್ದೆ, ಅದಕ್ಕೆ ನಾನು ತುಂಬಾ ಸ್ಟ್ರಾಂಗ್ ಆಗ್ಬಿಟ್ಟಿದೆ ಅಂತ ಹೇಳಿ. ಲಾಸ್ಟ್ ಕನ್ವಿನ್ಸ್ ಮಾಡಿ, ಇಲ್ಲಪ್ಪ ನೀನ್ ಹಾರಕ್ ಆಗತ್ತೆ, ಬನ್ನಿ ಅಂತ ಹೇಳಿ, ನನ್ ಜೊತೆಗೆ ಬನ್ನಿ ಅಂತ ಹೇಳಿ ಅವರ ಮೇಲೆ ಕೂರಿಸಿ ಮೇಲ್ಗಡೆ ಹಾರಿ ಅವರನ್ನು ಹಾಗೆಯೇ ಇದು ಮಾಡಿಬಿಟ್ಟಾಗ ಅವರ ರೆಕ್ಕೆ ಗೊತ್ತಿಲ್ಲದೆ ಚಾಚಲಾಯಿತು. ಅವನು ಹಾರಲು ಪ್ರಾರಂಭವಾಯಿತು. ಆಗ ಅವನಿಗೆ ಗೊತ್ತಾಗಿದೆ, ನಾನು ಕೋಳಿ ಮರಿ ಅಲ್ಲ, ನಾನು ಹದ್ದು ಎಂದೇಳಿ. ಹೌದು ಪ್ರಿಯರೇ, ನಾವು ಒಬ್ಬೊಬ್ರು ತಮ್ಮ ಮೈಂಡ್ ಸೆಟ್ ಅಲ್ಲಿ ಅನೇಕ ಕಾರ್ಯಗಳು ಫಿಕ್ಸ್ ಮಾಡಿ ಇಟ್ಟಿದೀವಿ. ನಾವು ಕೋಳಿ ಮರಿ. ಆದ್ರೆ ನಮ್ಮ ಆತ್ಮದ ಬಡತನವನ್ನು ಕಂಡು ಹಿಡಿಯುವಾಗ ಹದ್ದಿನ ಹಾಗೆ ಹಾರಾಡುವಂದೇ ದೇವರು ನಮ್ಮೊಬ್ಬೊಬ್ಬರನ್ನು ಅನುಗ್ರಹಿಸುವರು. ಕೆಜೆ ಸರ್. ಥ್ಯಾಂಕ್ ಯು ಕೆಜೆ ಸರ್. ಪ್ರೈಸ್ ದಿ ಲಾರ್ಡ್ ಸರ್. ಸ್ಟಾರ್ಟಿಂಗ್ ಅಲ್ಲಿ ಮಿಸ್ ಆಗೋಯ್ತು ನನಗೆ. ಬಟ್ ಏನಪ್ಪಾ ಅಂದ್ರೆ ಇಷ್ಟೆಲ್ಲ ಎಕ್ಸಾಂಪಲ್ ನೀವು ಕೊಟ್ರಿ. ಆತ್ಮದ ಬಡತನವನ್ನ ಸಿಕ್ಕಿದಾಗ ಆ ವ್ಯಕ್ತಿಯಲ್ಲಿ ಆಗುವ ಒಂದು ಪರಿವರ್ತನೆ ಏನು ಅದನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದೀರಿ. ಅದು ಯೋನ ಪ್ರವಾದಿ, ಮತ್ತೆ ಸುಂಕ ವಸೂಲಿಯವನು, ಮತ್ತೆ ಇನ್ನು ಅನೇಕ ಅನ್ನ, ಇವ್ರ ಎಕ್ಸಾಂಪಲ್ ಮೂಲಕ ನಮ್ಗೆ ತಿಳಿಸ್ಕೊಟ್ರಿ. ಆದ್ರೆ ನಾವು ನಿಜವಾಗ್ಲೂ ಆತ್ಮದಲ್ಲಿ ಬಡವರು ಅನ್ನೋದು ಒಂದು ಅವೇರ್ನೆಸ್ ನಮಗ್ ಬಂದಾಗ, ಆ ಫಿಲಿಪಿಯರಿಗೆ ಬರೆದ ಪತ್ರ 4:13, ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಶಕ್ತಿ ನನಗಿದೆ. ಅಂದ್ರೆ ಬಡತನವನ್ನು ಕಂಡುಹಿಡಿಯುವ ಶಕ್ತಿ ನನಗಿದೆ, ಮತ್ತೆ ಸುಳ್ಳು ಹೇಳದೇ ಇರುವ ಶಕ್ತಿ ನನಗಿದೆ, ಮತ್ತೆ ಉಪವಾಸ ಮಾಡುವ ಶಕ್ತಿ ನನಗಿದೆ. ಇನ್ನು ಅನೇಕ ಆ ಶಕ್ತಿ ನಾನು ಹೇಗೆ ನಾನು ರಿಯಲೈಸ್ ಮಾಡ್ಕೋಬಹುದು ಅನ್ನೋದು ಇವತ್ತು ಗೊತ್ತಾಯ್ತು. ಹಾಗಾಗಿ ಈ ಆತ್ಮದಲ್ಲಿ ಬಡತನ ಅನ್ನೋದು ಬಹಳ ಮುಖ್ಯವಾದಂತ ಒಂದು ವಿಚಾರ. ಅದಕ್ಕೆ ಸ್ವಾಮಿ ಮೊದಲೇ ಅದನ್ನ ತಿಳಿಸ್ತಾರೆ. ಮತ್ತೆ ಇನ್ನೊಂದು, ಈ ಆತ್ಮದಲ್ಲಿ ಬಡವರನ್ನೋದು ಕಂಡುಹಿಡಿಬೇಕಾದ್ರೆ ನಮ್ಗೆ ಯೇಸುವಿನ ಸ್ಪರ್ಶ ಆಗ್ಬೇಕು. ಯೇಸುವಿನ ಸ್ಪರ್ಶ ಆಗದೆ ಇದ್ರೆ ನಾವು ಆತ್ಮದಲ್ಲಿ ಬಡತನ ಕಂಡುಹಿಡಿಯಕ್ ಸಾಧ್ಯವೇ ಆಗೋದಿಲ್ಲ. ನಾವು ಬೇರೆಯವರಾಗಿ ಕೋಳಿ ಮರಿಯಾಗಿ ನಾವು ಜೀವಿಸ್ಬೇಕಾಗ್ತದೆ. ಯಾವ ಹದ್ದು ಬಂದಿಲ್ಲ ಅಂದ್ರೆ ಈ ಹದ್ದಿಗೆ ಗೊತ್ತಾಗ್ತಾ ಇರಲಿಲ್ಲ ತಾನು ಯಾರು ಅಂತ. ಸೊ ಹಾಗಾಗಿ ನಮಗೂ ಒಂದು ಟಚ್ ಆಗ್ಬೇಕು. ನಮಗೂ ಒಂದು ಸ್ಟ್ರಾಂಗ್ ಆಗಿ ಟಚ್ ಆದ್ರೆ ಮಾತ್ರ ನಾವು ಎಲ್ಲಿದ್ದೀವಿ, ಯಾವ ಅವಸ್ಥೆಯಲ್ಲಿ ಇದ್ದೀವಿ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಸೊ ಹಾಗಾಗಿ ಇವತ್ತು ಬಹಳ ಮುಖ್ಯವಾದಂತ ಒಂದು ಡೀಪ್ ಆಗಿ ಆತ್ಮದಲ್ಲಿ ಬಡವ್ರನ್ನ ಇಷ್ಟ ತನಕ ನಾವು ಆತ್ಮದಲ್ಲಿ ಬಡವರು ಅಂದ್ರೆ ಸ್ಪಿರಿಚುವಲಿ ಬಡವರು ಏನೋ ಅಂದ್ಬಿಟ್ಟು ಒಂದು ಇದ್ರಾಗಿ ನಾವು ಹೋಗ್ತಾ ಇದ್ವಿ.
ಬಟ್ ಇವತ್ತು ಗೊತ್ತಾಗ್ತಾ ಇದೆ ನಮ್ಗೆ ನಿಜವಾದ ಆತ್ಮದ ಬಡತನ ಏನು ಅನ್ನೋದು ಈಗ ನಮ್ಗೆ ಡೀಪಾಗಿ ಸ್ವಲ್ಪ ಅರ್ಥ ಆಗ್ತಾ ಇದೆ. ಸೊ ಇದನ್ನ ನಾವು ಪದೇ ಪದೇ ಕೇಳಿ, ಇದು ಹೆಂಗೂ ರೆಕಾರ್ಡ್ ಆಗಿದೆ, ಮತ್ತೆ ನಾವು ಕೇಳಿದಾಗ ಅದು ಆತ್ಮದಲ್ಲಿ ಕೂರ್ಬೇಕು. ಆತ್ಮದಲ್ಲಿ ಕೂರ್ದಾಗ್ಲೇ ನಾವು ಆತ್ಮದಲ್ಲಿ ಬಡತನವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದು ರಿಯಲೈಸ್ ಆಗ್ತದೆ.